السلام عليكم ورحمة الله وبركاته. الحمد لله والصلاة والسلام على أشرف رسول الله وعلى آله وصحبه الفائزين برضا الله. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯ ವ್ಯಕ್ತಿಗಳೇ, ನನ್ನ ಶಬ್ದ ಆಲಿಸುತ್ತಿರುವ ಪ್ರೀತಿಯ ಪ್ರೇಕ್ಷಕರೇ ಹಾಗೂ ನನ್ನ SSFನ ಕರ್ಮಧೀರ ಪ್ರವರ್ತಕರೇ, ನಾನು ಇದು ನಮ್ಮ ಭಾರತದ ಡಿಜಿಟಲ್ ಇಂಡಿಯಾ ಎಂಬ ಒಂದು ಇದರೊಂದಿಗೆ ಭಾರತದ ಪ್ರಧಾನಿ ಮೋದಿಯವರು ಹಲವು ವಿದೇಶ ಯಾತ್ರೆಗಳನ್ನು ಕೈಗೊಂಡು ಅಲ್ಲಿನ ಹಲವು ಆಧುನಿಕ ಉಪಕರಣಗಳನ್ನು ವೀಕ್ಷಿಸಿ ಅದನ್ನೆಲ್ಲ ನಮ್ಮ ಭಾರತದಲ್ಲಿ ತಯಾರಿಸಲು ಯೋಜನೆಯನ್ನು ಹಮ್ಮಿಕೊಂಡು ಡಿಜಿಟಲ್ ಇಂಡಿಯಾ ಎಂಬ ಸಂಸ್ಥೆಯನ್ನು 2014ರಲ್ಲಿ ಹುಟ್ಟುಹಾಕಿತು. ಇದರ ಪರಿಣಾಮದಿಂದ ಭಾರತದ ಉತ್ಪನ್ನಗಳಿಗೆ ಬಹಳ ಬೇಡಿಕೆ ಮತ್ತು ವಿದೇಶಿ ಕಂಪನಿಗಳು ಭಾರತದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ಳಲು ಚಿಂತನೆ ನಡೆಸಿದೆ. ಡಿಜಿಟಲ್ ಇಂಡಿಯಾದಿಂದ ಭಾರತಕ್ಕೆ ಬಹಳ ಲಾಭವಿದೆ. ಭಾರತದ ಹಲವು ನಗರಗಳಿಗೆ ಎಲ್ಲ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಸ್ಮಾರ್ಟ್ ಸಿಟಿ ಎಂಬ ಯೋಜನೆಗೆ ಚಾಲನೆ ನೀಡಲಾಯಿತು. ಇದೆಲ್ಲವೂ ಅನುಷ್ಠಾನಗೊಂಡರೆ ಭಾರತವು ಬಹಳ ಅಭಿವೃದ್ಧಿಯನ್ನು ಕಾಣಬಹುದು ಎಂಬ ಭರವಸೆಯೊಂದಿಗೆ ಡಿಜಿಟಲ್ ಇಂಡಿಯಾಕ್ಕೆ ಮೋದಿಯವರು ಚಾಲನೆ ನೀಡಿದರು. ಇಷ್ಟೇ ನನ್ನ ಪುಟ್ಟ ಭಾಷಣ ಕೊನೆಗೊಳಿಸುತ್ತೇನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನೆಕ್ಸ್ಟ್ ಚೆಸ್ ನಂಬರ್ 401 ಇದಾದ ಬಳಿಕ ಜನರಲ್ ವಿಭಾಗದ ಉರ್ದುನ ವೇದಿಕೆ ಒಂದರಲ್ಲಿ ನಡೆಯಲಿದೆ. ಚೆಸ್ ನಂಬರ್ 409, 431, 425 ಸ್ಪರ್ಧಾರ್ಥಿಗಳು ತಯಾರಾಗಿರಿ. ಚೆಸ್ ನಂಬರ್ 401 ಆನ್ ದಿ ಸ್ಟೇಜ್. अस्सलामु अलैकुम वरहमतुल्लाहि तआला वबरकातुहू. बिस्मिल्लाहि वल्हम्दुलिल्लाहि वस्सलातु वस्सलाम अला अश्रफिल मुरसलीन व अला आलिहि व सहबिहि अजमाइन अम्मा बाद. ಗೌರವಾನ್ವಿತ ಸಭಾಧ್ಯಕ್ಷರೇ, ಅತಿಥಿಗಳೇ ಹಾಗೂ ಪ್ರೀತಿಯ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ. ಬಹುಮಾನ್ಯರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ರಾಜ್ಯಾದ್ಯಂತ ಹಮ್ಮಿಕೊಂಡ ಪ್ರತಿಭಾ ಕಾರಂಜಿಯ ಕುಪ್ಪೇಟಿ ಸೆಕ್ಟರ್ ಮಟ್ಟದ ಮರ್ಹೂಮ್ ಪೊಸೂರ್ ವೇದಿಕೆಯಲ್ಲಿ ನಡೆಯುತ್ತಿರುವ ಈ ಪ್ರತಿಭೋತ್ಸವದಲ್ಲಿ ನಾನು ನನ್ನ ವಿಷಯ ಡಿಜಿಟಲ್ ಇಂಡಿಯಾ ಮತ್ತು ಮೋದಿ. ಡಿಜಿಟಲ್ ಇಂಡಿಯಾ ಎಂಬ ಕಲ್ಪನೆಯು ಮೋದಿ ಸರ್ಕಾರವು ತನ್ನ ಸರ್ಕಾರವನ್ನು ಕಟ್ಟುವ ಮೊದಲೇ ತನ್ನ ಪುರವಣಿಕೆಯಲ್ಲಿ ತಿಳಿಸಿದಂತೆಯೇ ಇತ್ತೀಚೆಗೆ ತನ್ನ ಅಮೆರಿಕ ಭೇಟಿಯ ವೇಳೆ ಅದರ ಪ್ರಸ್ತಾಪನೆಯು ಭಾರಿ ಪ್ರಚಾರವನ್ನು ಪಡೆದಿತ್ತು. ಈ ಡಿಜಿಟಲ್ ಇಂಡಿಯಾ ಕಲ್ಪನೆಯು ಅದರ ಮೂಲ ಉದ್ದೇಶ ಏನೆಂದರೆ ತನ್ನ ಭಾರತೀಯ ನೆಲದಲ್ಲಿ ಕಲಿತು ವಿದ್ಯಾಭ್ಯಾಸರಾಗಿ ಇಂಜಿನಿಯರ್, ಡಾಕ್ಟರ್ ಇನ್ನಿತರ ಅನೇಕ ತಂತ್ರಗಾರಿಕೆಯನ್ನು ಕಲಿತು ವಿದೇಶದಲ್ಲಿ ಬಹು ಬೇಡಿಕೆಯ ವೇತನವನ್ನು ಪಡೆಯಲೆಂದು ಇಲ್ಲಿಂದ ವಿದೇಶದಲ್ಲಿ ಹೋಗಿ ತನ್ನ ಅತ್ಯಮೂಲ್ಯವಾದ ಮಾನವ ಸಂಪನ್ಮೂಲವನ್ನು ವಿದೇಶದಲ್ಲಿ ಹೂಡಿಕೆ ಮಾಡುವುದರ ಹಿಂದಿನ ಒಂದು ಕಲ್ಪನೆಯೇ ಡಿಜಿಟಲ್ ಇಂಡಿಯಾ. ಈ ಡಿಜಿಟಲ್ ಇಂಡಿಯಾ ಎಂದರೆ ಆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಭಾರತದಲ್ಲಿ ತನ್ನ ಕಲ್ಪನೆಯನ್ನು, ತನ್ನ ಬುದ್ಧಿವಂತಿಕೆಯನ್ನು ಕಲ್ಪಿಸಿಕೊಂಡು ಭಾರತದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕೆಂಬುದು ಈ ನರೇಂದ್ರ ಮೋದಿ ಅವರ ಸರ್ಕಾರದ ಒಂದು ಮೂಲ ಉದ್ದೇಶವಾಗಿರಬೇಕೆಂಬುದು ನಮ್ಮ ಕಲ್ಪನೆ. ಆದರೆ ಈ ಸನ್ನಿವೇಶದಲ್ಲಿ ಮಾತ್ರ ಡಿಜಿಟಲ್ ಇಂಡಿಯಾ ಕಲ್ಪನೆಯು ಸರಿಗಾಣುತ್ತಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ನಾವೇ ಕಾಣಬಹುದು. ಯಾಕೆಂದರೆ ರೈತರ ಆತ್ಮಹತ್ಯೆ, ನಿನ್ನೆಯಲ್ಲ ಮೊನ್ನೆ ರಾಹುಲ್ ಗಾಂಧಿಯು ಕರ್ನಾಟಕವನ್ನು ಭೇಟಿ ನೀಡಿದ ಒಂದೇ ವೇಳೆಯಲ್ಲಿ 7 ಜನ ರೈತರು ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡದ್ದು ಒಂದೇ ಒಂದು ದೃಷ್ಟಿಕೋನವನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಅಷ್ಟೊಂದು ಬಡತನ, ರಾಜಕೀಯವಾದ ಒಂದು ದೃಷ್ಟಿಕೋನವು ಭಾರತದಲ್ಲಿ ಅಡಗಿರುವುದು ನಮಗೆಲ್ಲರೂ ಕಾಣುತ್ತಿದೆ. ಭಾರತ ಒಂದು ವಿಶಾಲವಾದ ರಾಷ್ಟ್ರವಾಗಿದ್ದರೂ ಬಡತನವು ನಮ್ಮನ್ನೆಲ್ಲ ಆವರಿಸಿರುವುದು. ಆದರೆ ಇದಕ್ಕೆಲ್ಲ ಕಲ್ಪನೆ ಹಳ್ಳಿಗಳಲ್ಲಿ ವೈಫೈ ಅನ್ನು, ಅಂತರ್ಜಾಲವನ್ನು ಬಿತ್ತುವ ಕಲ್ಪನೆಯಲ್ಲ. ಅದರ ಬದಲು ಭಾರತೀಯ ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಮೊದಲು ಅಭಿವೃದ್ಧಿಪಡಿಸಿ ನಂತರ ತಂತ್ರಗಾರಿಕೆಯನ್ನು ಪ್ರಚಾರಪಡಿಸುವುದು, ಶೈಕ್ಷಣಿಕವಾಗಿ ಅದಕ್ಕೆ ಬೇಕಾದ ಮೌಲ್ಯಯುತವಾದ ಬೆಳವಣಿಗೆಯನ್ನು ಕಾಣುವುದು ಅದರ ಮೂಲವಾಗಿ ಒಂದು ಕಲ್ಪನೆಯಾಗಿರಬಹುದು ಎಂದು ನಮ್ಮ ಭಾವನೆ. ಆದರೆ ಈ ಸನ್ನಿವೇಶದಲ್ಲಿ ರೈತರ ಆತ್ಮಹತ್ಯೆ, ಬಡತನ ಮತ್ತು ಇತ್ತೀಚಿನ ನಮ್ಮ ತಾಲೂಕಿನಲ್ಲಿ ಕಾಣುವ ನೀರಿಗಾಗಿ ಹೋರಾಟ, ನದಿ ತಿರುವು ಯೋಜನೆ, ಕಳಸಾ ಬಂಡೂರು ಯೋಜನೆ, ಹೀಗೆ ಕಾಣಬಹುದಾದ ವಿವಿಧ ರೀತಿಯ
ಅನೈತಿಕವಾದ ಸಮಸ್ಯೆಗಳು. ಇದಕ್ಕೂ ಮತ್ತು ಮೋದಿಯ ಡಿಜಿಟಲ್ ಇಂಡಿಯಾಗೂ ಏನಾದರೂ ಸಂಬಂಧವಿದೆ ಎಂದು ನೀವೇ ಕಲ್ಪಿಸಿಕೊಳ್ಳಿ. ಯಾಕೆಂದರೆ ಈ ಡಿಜಿಟಲ್ ಇಂಡಿಯಾಕ್ಕೂ ಮತ್ತು ಮೋದಿಯ ಬಹಳವಾದ ವಿದೇಶಿ ಪ್ರವಾಸ ನಾವೆಲ್ಲ ಕಾಣಬಹುದು. ಇನ್ನೂ ಒಂದು ಬಾಕಿ ಇದೆ, ಅವನ ಲಂಡನ್ ಪ್ರವಾಸ. ಅದರ ಮುಖಾಂತರ ಏನೆಲ್ಲ ಡಿಜಿಟಲ್ ಇಂಡಿಯಾದ ಏನೆಲ್ಲ ಕಲ್ಪನೆ ಹೊರಬರಬಹುದು ಎಂದು ನೀವೇ ಚಿಂತಿಸಿಕೊಳ್ಳಿ. ಮತ್ತು ಫೇಸ್ಬುಕ್ ಮತ್ತು ಮೈಕ್ರೋಸಾಫ್ಟ್ ಅಧ್ಯಕ್ಷ ಸತ್ಯ ನಡೆಲ್ಲಾ, ಫೇಸ್ಬುಕ್ ನ ಸ್ಥಾಪಕ ಮಾರ್ಕ್ ಜುಕರ್ಬರ್ಗ್, ಇನ್ನು ಗೂಗಲ್ ನ ಸಿಒ ಸುಂದರ್ ಪಿಚೈ, ಹೀಗೆ ಇನ್ನಿತರ ಜೊತೆ ಅವತಾರ ಮಾಡಿಕೊಂಡ ಕೆಲವೊಂದು ವಿಶಾಲವಾದ ದೃಷ್ಟಿಕೋನವಿರಬಹುದು, ಸಂಕುಚಿತ ದೃಷ್ಟಿಕೋನಬಹುದು. ಏನೇ ಆದರೂ ಆತನ ಆ ಸಮ್ಮೇಳನದ ಆ ಕಾನ್ಫರೆನ್ಸಿನ ವಿಷಯದಲ್ಲಿ ಭಾರತಕ್ಕೆ ಏನು ಲಾಭವಿದೆಯೋ ನಷ್ಟವಿದೆಯೋ ನಮಗೆ ಅರಿತಿಲ್ಲ. ಅದರ ಬದಲು ಆತನ ಚಿಂತನೆಯ ಲಹರಿಯು ಭಾರತೀಯ ಸಮಸ್ಯೆಗೂ ಒಂದಕ್ಕೊಂದು ಟ್ಯಾಲಿ ಆಗಲ್ಲ ಅಂತ ನಮ್ಮ ಒಂದು ಚಿಂತನೆ ಆಗಿರುತ್ತದೆ. ಹಾಗೆ ನನ್ನ ಈ ಚಿಕ್ಕ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನೆಕ್ಸ್ಟ್ ಚೆಸ್ ನಂಬರ್ 421 ಸ್ಟೇಜ್ 2ರಲ್ಲಿ ಸೀನಿಯರ್ ವಿಭಾಗದ ಪೋಸ್ಟರ್ ಡಿಸೈನ್ ಸ್ಪರ್ಧೆ ನಡೆಯಲಿಕ್ಕಿದೆ. ಚೆಸ್ ನಂಬರ್ 345 338 318 327 306 310 ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ವೇದಿಕೆ 2 ತೆರಳಬೇಕು. ಸೀನಿಯರ್ ವಿಭಾಗ ಪೋಸ್ಟರ್ ಡಿಸೈನಿಂಗ್ ಯಾವ ಚಿಪ್ಪಿನಲ್ಲಿ ಮುತ್ತಿದೆ ಎಂದು ಹೇಳಲು ಅಸಾಧ್ಯವಾದಂತೆ ಯಾರ ಮಡಿಲಿಗೆ ಅದೃಷ್ಟ ಒಲಿಯುತ್ತೆ ಎಂದು ಯಾರಿಗೂ ಹೇಳಲು ಸಾಧ್ಯ. ಅಂಕಪಟ್ಟಿಯಲ್ಲಿ ಫಲಿತಾಂಶವು ಏರುಪೇರು ಸಂಭವಿಸುತ್ತಲೇ ಇದೆ. ಇದೀಗ ಘೋಷಿಸಿದ ಫಲಿತಾಂಶದ ಬಲಾಬಲ 34 ಅಂಕದೊಂದಿಗೆ ನಿಖಿಲ್ ಸ್ಪರ್ಧಿಸುತ್ತಿದ್ದಾರೆ. 35 ಅಂಕದೊಂದಿಗೆ ಉರುವಾಲ್ಪದ ಶಾಖೆ ಮುನ್ನಡೆಯುತ್ತಿವೆ. ಅದೇ ರೀತಿ 25 ಅಂಕದೊಂದಿಗೆ ಪದ್ಮುಂಜ ಶಾಖೆಯು ಮುನ್ನಡೆಯುತ್ತಲಿವೆ. ಆದರೆ ಕುಪ್ಪೆಟ್ಟಿ ಸೆಕ್ಟರ್ ಬಹಳ ಉತ್ಸುಕತೆಯೊಂದಿಗೆ ಪೈಪೋಟಿಯಲ್ಲಿದೆ. ಇದೀಗ 31 ಅಂಕದೊಂದಿಗೆ ಕುಪ್ಪೆಟ್ಟಿ ಶಾಖೆ ಮುಂದುವರಿಯುತ್ತಲಿವೆ. अस्सलामु अलैकुम वरहमतुल्लाहि वबरकातुहु. बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन अम्मा बअद. ಗೌರವಾನ್ವಿತ ಉಸ್ತಾದರೇ, ಮಾನ್ಯ ತೀರ್ಪುಗಾರರೇ, ಅದೇ ರೀತಿ ಹಿರಿಯರೇ, ನನ್ನ ಈ ಒಂದು ಭಾಷಣವನ್ನು ಆಲಿಸಿರುವಂತಹ ಪ್ರೇಕ್ಷಕರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ 2 ವರ್ಷಕ್ಕೊಮ್ಮೆ ಆಚರಿಸುತ್ತಾ ಬರುತ್ತಿರುವಂತಹ ಪ್ರತಿಭೋತ್ಸವ ಕಾರ್ಯಕ್ರಮದ ಸೆಕ್ಟರ್ ಮಟ್ಟದ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಾಗಿದೆ ನಾವು ಒಟ್ಟುಗೂಡಿದ್ದು. ಮಾನ್ಯ ಸಹೋದರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಡಿಜಿಟಲ್ ಇಂಡಿಯಾ ಮೋದಿ ಸರ್ಕಾರ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಕೇಳಲಿಕ್ಕೆ ಹೆಚ್ಚು ಪಡ್ತಿದ್ದೇನೆ. ಅಲ್ಲಾಹನು ತೌಫೀಕ್ ನೀಡಲಿ. ಮಾನ್ಯ ಸಹೋದರರೇ, ನಿಮ್ಗೆ ಗೊತ್ತಿರಬಹುದು, ನಿಮಗೆ ಗೊತ್ತಿರಬಹುದು, ಹಲವಾರು ಪದ್ಧತಿಗಳನ್ನ ಜನರ ಮುಂದೆ, ಹಲವಾರು ಕನಸುಗಳನ್ನ ಜನರ ಮುಂದೆ ಇಟ್ಟುಕೊಂಡು ಆಡಳಿತಕ್ಕೆ ಇರಿದ ಮೋದಿ ಸರ್ಕಾರ ಅಥವಾ ಭಾರತ ರಾಷ್ಟ್ರೀಯ ಸರ್ಕಾರ, ನಿಮ್ಗೆ ಗೊತ್ತಿದೆ, ಗರ್ವಾಪಸಿ, ವಿದೇಶ ಪ್ರಯಾಣ, ಈ ರೀತಿಯಾಗಿ ಹಲವಾರು ವಿಷಯಗಳಲ್ಲಿ ಮನೆ ಮಾತಾಗಿರುವ ಈ ಸರ್ಕಾರ ಇದೀಗ ಮನೆ ಮಾತಾಗಿರುವಂತಹ ಒಂದು ವಿಷಯವಾಗಿದೆ ಡಿಜಿಟಲ್ ಇಂಡಿಯಾ. ಮಾನ್ಯ ಸಹೋದರರೇ, ಪ್ರಥಮವಾಗಿ ನಾವು ತಿಳಿಯಬೇಕು ಏನಿದ್ದು ಡಿಜಿಟಲ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಎಂದರೇನೋ ಅದನ್ನಾಗಿದೆ ಪ್ರಥಮವಾಗಿ ನಾವು ತಿಳಿಯಬೇಕಾಗಿದೆ. ಮಾನ್ಯ ಸಹೋದರರೇ, ನಿಮ್ಗೆ ಗೊತ್ತಿದೆ, ಭಾರತ ರಾಷ್ಟ್ರದಾದ್ಯಂತ ಆಯ್ದಂತಹ 500 ರೈಲ್ವೆ ನಿಲ್ದಾಣಗಳು, ಏರ್ಪೋರ್ಟ್ಗಳು, ಬಸ್ ಸ್ಟ್ಯಾಂಡ್ಗಳು, ಈ ಏರ್ಪೋರ್ಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಅದೇ ರೀತಿ ಇಂಟರ್ನೆಟ್ ಸೌಲಭ್ಯವನ್ನ ಉಚಿತವಾಗಿ ನೀಡುತ್ತಾ ವೈಫೈ ಕನೆಕ್ಷನ್ ಮಾಡುವುದಾಗಿದೆ ಮೋದಿ ಸರ್ಕಾರದ ಉದ್ದೇಶ. ಮಾನ್ಯರೇ, ಈ ಒಂದು ಪದ್ಧತಿಯ ಮುಖಾಂತರ ಮೋದಿ ಸರ್ಕಾರ ಬಯಸುವುದು ಈ ಪವಿತ್ರವಾದ ಭಾರತಾಂಬೆಗೆ ಕಾಯಂ ಸದಸ್ಯತನ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯರನ್ನ ಗಿಟ್ಟಿಸಿಕೊಳ್ಳುವುದಾಗಿದೆ. ಅದೇ ರೀತಿ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನ ಈ ರಾಷ್ಟ್ರದಲ್ಲಿ, ಈ ಪ್ರಪಂಚದಲ್ಲಿ ಗಿಟ್ಟಿಸಿಕೊಳ್ಳುವುದಾಗಿದೆ. ಮಾನ್ಯರೇ, ಕೇಳುತ್ತೇನೆ, ಈ ಡಿಜಿಟಲ್ ಇಂಡಿಯಾಕ್ಕಾಗಿ ಭಾರತ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಸುರಿಸುತ್ತಿರುವಾಗ ಮಾನ್ಯರೇ, ಅವರೊಂದಿಗೆ ಕೇಳಲಿಕ್ಕಿರುವುದು ಭಾರತ ಸರ್ಕಾರದಲ್ಲಿ ಬಡತನ ಮನೆ ಮಾತಾಗಿದೆ. ಅದನ್ನ ನಿವಾರಿಸಿ ನೀವು, ನಿಮ್ಗೆ ಗೊತ್ತಿರಬಹುದು, ಭಾರತದ ಅಸ್ಸಾಂ, ಒರಿಸ್ಸಾ,
ಮುಂತಾದ ರಾಜ್ಯಗಳಲ್ಲಿ ಬಡತನದಿಂದ ಬಳಲುತ್ತಿರುವಂತಹ ಅಲ್ಲಿಯ ಪ್ರಜೆಗಳು, ಅಲ್ಲಿಯ ಸಮೂಹ, ಅದನ್ನ ನೀವು ನಿವಾರಿಸಿ. ಅದಕ್ಕೆ ಬದಲು ಲಕ್ಷ ಕೋಟಿಗಳು ಸುರಿಸಿಕೊಂಡು ಡಿಜಿಟಲ್ ಇಂಡಿಯಾ ಮಾರುಕಟ್ಟೆ ಬದಲು ನೀವು ಬಡತನವನ್ನು ನಿವಾರಿಸಿ. ಮಾತ್ರವಲ್ಲ, ವಿದ್ಯಾಭ್ಯಾಸವನ್ನು ಉನ್ನತಿಗೇರಿಸಿ. ನಿಮ್ಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ವಿದ್ಯಾಭ್ಯಾಸವಿಲ್ಲ. ಅಲ್ಲಿ ಬಡತನ, ಅವರಿಗೆ ವಿದ್ಯಾಭ್ಯಾಸ ಏನೆಂದು ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ನೀವು ಬಡತನವನ್ನು ನಿವಾರಿಸಿ, ವಿದ್ಯಾಭ್ಯಾಸವನ್ನು ಕೊಡಿ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಅದರ ಬದಲು ಇಂಟರ್ನೆಟ್ ಏನೆಂದು ಗೊತ್ತಿರದ, ವೈಫೈ ಏನೆಂದು ಗೊತ್ತಿರದ ಭಾರತದ ಸಮೂಹಕ್ಕೆ ವೈಫೈ ಕುರಿತು, ಇಂಟರ್ನೆಟ್ ನ ಕುರಿತು ಅದಕ್ಕಾಗಿ ಕೋಟಿಗಟ್ಟಲೆ ಸುರಿಯುವುದು ನೀರಿನಲ್ಲಿ ಹೋಮ ಕಲಿಸಿದಂತೆ ಎಂಬ ಮಾತನ್ನ ಈ ಸಂದರ್ಭ ಹೇಳಿಕೆ ಇಷ್ಟಪಡುತ್ತೇನೆ. ಮಾನ್ಯರೇ, ಮತ್ತೊಂದು ವಿಷಯವಾಗಿದೆ ಈ ಡಿಜಿಟಲ್ ಇಂಡಿಯಾ ಎಂದರೆ ಫಾರಂಗಳನ್ನ, ಅರ್ಜಿಗಳನ್ನ ಇಂಟರ್ನೆಟ್ ಮೂಲಕ, ಕಂಪ್ಯೂಟರ್ಗಳ ಮೂಲಕ ಹಸ್ತಾಂತರಿಸುವುದು. ನಿಮ್ಗೆ ಗೊತ್ತಿದೆ, ತಾಲೂಕು ಆಫೀಸ್, ಜಿಲ್ಲಾ ಆಫೀಸ್, ರಾಜ್ಯ, ಈ ರೀತಿಯಾಗಿ ನಾವು ಕಷ್ಟಪಡುತ್ತಾ ಮಾಡುತ್ತಿದ್ದಂತಹ ಫೋರಂ ವ್ಯವಸ್ಥೆಗಳನ್ನ ಇಂಟರ್ನೆಟ್ ಮೂಲಕ ಮಾಡುವುದಾಗಿದೆ ಈ ಡಿಜಿಟಲ್ ಇಂಡಿಯಾದ ಉದ್ದೇಶ. ಮಾನ್ಯರೇ, ಈ ಒಂದು ಪದ್ಧತಿಯು ಕರ್ನಾಟಕ ರಾಜ್ಯ ಸರ್ಕಾರ 10 ರೂಪಾಯಿಗೆ 10 ಕೆಜಿ ಅಕ್ಕಿ ಕೊಟ್ಟಂತೆ ಎಂಬುದನ್ನ ನಾವು ಮರೆಯುವಂತಿಲ್ಲ. ಕಾರಣ, ಉದಾಸೀನತೆಯನ್ನ ನಮ್ಮ ಜನರು ಖಂಡಿತವಾಗಿಯೂ ಮೈಗೂಡಿಸಿಕೊಳ್ಳುತ್ತಾರೆ. ಕಾರಣ, ಇಂಟರ್ನೆಟ್ ಇದೆ. ಇಂಟರ್ನೆಟ್ ಮೂಲಕ ಮನೆಯಲ್ಲೇ ಕೂತು ಮಾಡಬಹುದು. ಅವರಿಗೆ ಸಮಾಜ ಗೊತ್ತಿಲ್ಲ, ತಾಲೂಕು ಆಫೀಸ್ ಗೊತ್ತಿಲ್ಲ, ಜಿಲ್ಲಾ ಆಫೀಸ್ ಗೊತ್ತಿಲ್ಲ. ಕಾರಣ, ವೈಫೈ ಮುಖಾಂತರ ಹಸ್ತಾಂತರ. ಇದು ತಪ್ಪು ಮಾಡಿ ಸಹೋದರಿ. ಅವರಿಗೆ ತಾಲೂಕು ಆಫೀಸ್ ಏನೆಂದು ಮಂಡಟ್ಟು ಮಾಡಿಕೊಡಿ, ಜಿಲ್ಲಾ ಆಫೀಸ್ ಏನೆಂದು ಮಂಡಟ್ಟು ಮಾಡಿಕೊಡಿ. ಅದರ ನಂತರವಾಗಿರಬೇಕು ಈ ಇಂಟರ್ನೆಟ್ ವ್ಯವಸ್ಥೆ, ಈ ಇಂಟರ್ನೆಟ್ ಪದ್ಧತಿ. ಮಾನ್ಯ ಸಹೋದರಿ, ಯಾವತ್ತೂ ಕೂಡ ಇದು ಸರಿಯಲ್ಲ. ಇದರ ಪ್ರಮುಖ ಉದ್ದೇಶ ಭಾರತವನ್ನ ಒಂದು ಸ್ಮಾರ್ಟ್ ಸಿಟಿ ಆಗಿ ಪರಿವರ್ತನೆಗೊಳ್ಳುವುದು. ಮಾತ್ರವಲ್ಲದೆ ಭಾರತಕ್ಕೆ ಒಂದು ಕಾಯಂ ಸದಸ್ಯತನವನ್ನ, ಅದೇ ವಿಎನ್ಒ ಎಂಬ ವಿಶ್ವಸಂಸ್ಥೆಯಲ್ಲಿ ಸಂಘಟಿಸಿಕೊಳ್ಳುವುದು. ಅದಾಗಿದೆ ಈ ರಾಷ್ಟ್ರ ಸರ್ಕಾರದ ಉದ್ದೇಶ. ಯಾವತ್ತೂ ಕೂಡ ಬಡತನ ನಿರ್ಮೂಲನೆ ಮಾಡಿದ ನಿಮ್ಮ ರಾಷ್ಟ್ರದಿಂದ, ನಿಮ್ಮ ಸರ್ಕಾರದಿಂದ ಅದು ಸಾಧ್ಯವಿಲ್ಲ. ವಿದ್ಯಾಭ್ಯಾಸ ಕೊಡದ ನಿಮ್ಮ ಸರ್ಕಾರದಿಂದ ಅದು ಸಾಧ್ಯವಿಲ್ಲ. ನೀವು ನೋಡಿ, ಕರ್ವಾಪಸಿಯಂತಹ ವಿದೇಶ ಪ್ರಯಾಣಗಳಂತಹ ಅನಾವಶ್ಯಕವಾಗಿ ವಿದೇಶ ಪ್ರಯಾಣವನ್ನು ಮಾಡುತ್ತಾ ಒಂದು ವೆಚ್ಚ ಮಾಡುತ್ತಿರುವಂತಹ ಭಾರತ ಸರ್ಕಾರ ಇದೀಗ ಈ ವೈಫೈ ಮೂಲಕ ಮನೆ ಮಾತನಾಗಿರುವಾಗ ಯಾವತ್ತೂ ಕೂಡ ನಾವು ಸಂಬಂಧಿಸುವುದಿಲ್ಲ. ಯಾವತ್ತೂ ಕೂಡ ಇಲ್ಲಿಯ ಮುಸಲ್ಮಾನರು ಖಂಡಿತವಾಗಿಯೂ ಸಂಬಂಧಿಸುವುದಿಲ್ಲ. ನೀವು ಅಲ್ಪಸಂಖ್ಯಾತರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ. ಅವರ ಹಕ್ಕನ್ನು ಮಾತ್ರ ಹೇಳುತ್ತಾ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ ಎಂದು ಈ ಒಂದು ಕಾರ್ಯಕ್ರಮಕ್ಕೆ ಸರ್ವವಿಧ ಶುಭವನ್ನು ಹಾರೈಸ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಜನರಲ್ ವಿಭಾಗದ ಕನ್ನಡ ಭಾಷಣ ಕೊನೆಯ ಸ್ಪರ್ಧಾರ್ಥಿ ಚೆಸ್ ನಂಬರ್ 428. ಇದಾದ ಬಳಿಕ ವೇದಿಕೆ ಒಂದರಲ್ಲಿ ಜನರಲ್ ವಿಭಾಗದ ಉರ್ದು ನಾಟಕ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾರ್ಥಿಗಳು ಗಮನಿಸಿ, ಚೆಸ್ ನಂಬರ್ 409, 431, 425 ಆದಷ್ಟು ಬೇಗ ಗ್ರೀನ್ ರೂಮ್ಗೆ ತಲುಪಿ ಸಹಕರಿಸಬೇಕು. ಚೆಸ್ ನಂಬರ್ 428 ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ. ವೇದಿಕೆಯಲ್ಲಿ ಆಸೀನರಾದ ನನ್ನ ನೆಚ್ಚಿನ ಸಹಪಾಠಿಗರೇ, ಅಧ್ಯಕ್ಷರೇ ಹಾಗೂ ಈ ಊರಿನ ನಾಗರಿಕ ಬಾಂಧವರೇ, ನನ್ನ ವಿಷಯವೇನೆಂದರೆ, ಮೋದಿ ಸರ್ಕಾರ ಇತ್ತೀಚೆಗಷ್ಟೇ ಆಡಳಿತಕ್ಕೆ ಬಂದ ಮೋದಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಇಂಡಿಯಾದ ಬಗ್ಗೆ ಹೇಳುವುದೇನೆಂದರೆ, ಸ್ಮಾರ್ಟ್ ಸಿಟಿ, ಇಂಟರ್ನೆಟ್ ಯುಗ, ಭಾರತವನ್ನು ಇಂಟರ್ನೆಟ್ನಿಂದ ಎಲ್ಲರಿಗೆ ಪರಿಚಯ ಮಾಡುವುದಾಗಿದೆ. ಇದರಿಂದ ಮೋದಿಯವರು ಹಲವಾರು ರಾಜ್ಯಗಳಿಗೆ ಹಾಗೂ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಅಮೆರಿಕ, ಜಪಾನ್, ಫ್ರಾನ್ಸ್ ಮುಂತಾದ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಕಂಪನಿಗಳ ಸಂಸ್ಥಾಪಕರ ನಡುವೆ ಚರ್ಚೆ ನಡೆಸಿ ಭಾರತದ ಬಂಡವಾಳಗಳನ್ನು ಹೆಚ್ಚಿಸಲು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಇದರಿಂದ ಭಾರತಕ್ಕೆ ಹಲವಾರು ಆದಾಯಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಡಿಜಿಟಲ್ ಇಂಡಿಯಾದ ಮುಖಾಂತರ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಫ್ರೀ ವೈಫೈಗಳ ಮೂಲಕ ವಿತರಿಸುವುದಾಗಿ ಸ್ಮಾರ್ಟ್ ಸಿಟಿಯ ಉದ್ದೇಶವಾಗಿದೆ. ಸ್ಮಾರ್ಟ್ ಸಿಟಿಯು ಪ್ರಯೋಜನಕಾರಿಯಾದರೆ ಇಂಡಿಯಾವು ಯಶಸ್ವಿಯಾದಂತೆ. ಅದಂತೆ ಮೋದಿ ಅವರು ಇನ್ನೊಂದು ಯೋಜನೆಯಾಗಿದೆ ಸ್ವಚ್ಛ ಭಾರತ್ ಯೋಜನೆ. ಸ್ವಚ್ಛ ಭಾರತ್ ಯೋಜನೆಯ ಮುಖಾಂತರ
ಇಡೀ ರಾಜ್ಯದ ಗ್ರಾಮದ ಹಳ್ಳಿಗಳಲ್ಲಿ ಸ್ವಚ್ಛತೆಯನ್ನು ನಡೆಸಿ ಸ್ವಚ್ಛ ಭಾರತೀಯ ಅಭಿಯಾನ ನಡೆಸುವುದಾಗಿದೆ. ಹಾಲ್ ಇಲ್ಲಿಗೆ ಜನರಲ್ ವಿಭಾಗದ ಕನ್ನಡ ಭಾಷಣ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮ ಜನರಲ್ ವಿಭಾಗದ ಉರ್ದುನ ಚೆಸ್ ನಂಬರ್ 409 431 425. ಆದಷ್ಟು ಬೇಗ ಸಜ್ಜಾಗಿ. ചോറിനകു ബാക്കിയുള്ള എല്ലാവരും നിങ്ങളുടെ കാത്തോണ്ടുള്ളവരും ചോറ് ഉണ്ണകു ആരെങ്കിലും ബാക്കിയുണ്ടെങ്കിൽ എത്ര വേഗം പോയിട്ട് ഉണ്ടിട്ടു അവിടെ സഹകരിച്ചുകൊണ്ട് കേട്ടുള്ള. ಈಗ ತಾನೇ ಜನರಲ್ ವಿಭಾಗದಿಂದ ಕನ್ನಡ ಭಾಷಣದಲ್ಲಿ ಸ್ವಲ್ಪದೊಂದು ಪ್ರಮಾದವು ಸಂಭವಿಸಿದೆ. 401ರಲ್ಲಿ ಸ್ವಲ್ಪ ಪ್ರಮಾಣದ ಅಂದರೆ ಭಾರತ ಪ್ರಧಾನಿಯವರ ಕುರಿತು ಏಕವಚನದಲ್ಲಿ ವಿಶ್ಲೇಷಿಸಿದ್ದಾರೆ. ವೀಕ್ಷಕರಲ್ಲಿ ಪ್ರಮಾದವನ್ನು ನಾವು ಕೋರುತ್ತಿದ್ದೇವೆ. ಕಾರಣ ನಮ್ಮ ಈ ಕಾರ್ಯಕ್ರಮ ಆನ್ಲೈನ್ ಮುಖಾಂತರ ಎಲ್ಲ ದೇಶ ವಿದೇಶಗಳಲ್ಲಿ ಬಿತ್ತರಿಸುತ್ತಿವೆ. ಆದ್ದರಿಂದ ಈ ಪ್ರಮಾದಕ್ಕೆ ಕುಪ್ಪೇಟೆ ಸೆಕ್ಟರ್ ಪ್ರಮಾದವನ್ನು ನಾವು ಕೋರುತ್ತಿದ್ದೇವೆ. ಇದೀಗ ವೇದಿಕೆ ಒಂದರಲ್ಲಿ ಜನರಲ್ ವಿಭಾಗದ ಉರ್ದು ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ಗಮನಿಸಿ. ಚೆಸ್ ನಂಬರ್ 409 431 425 ಗ್ರೀನ್ ರೂಮ್ ಅಲ್ಲಿ ಸಜ್ಜಾಗಿ. ಸೀನಿಯರ್ ವಿಭಾಗದ ಪೋಸ್ಟರ್ ಡಿಸೈನಿಂಗ್ ಅಲ್ಲಿ ಚೆಸ್ ನಂಬರ್ 327 ರಾಜಿಕ್ ನೆಕ್ಕಿಲ್ ಗೈರು ಹಾಜರಿಯಾಗಿದ್ದಾರೆ. ತಮಗಿದು ಕೊನೆಯ ಕರೆ. ಆದಷ್ಟು ಬೇಗ ವೇದಿಕೆ 2ಕ್ಕೆ ತಲುಪಬೇಕಾಗಿ ತಮಗೆ ಅಂತಿಮ ಕರೆಯನ್ನು ನೀಡುತ್ತಿದ್ದೇವೆ. ಇದೀಗ ವೇದಿಕೆ 1ರಲ್ಲಿ ಜನರಲ್ ವಿಭಾಗದ ಉರ್ದು ನಾಯಕ ಸ್ಪರ್ಧೆ ನಡೆಯಲಿದೆ. ತೀರ್ಪುಗಾರರು ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ಚೆಸ್ ನಂಬರ್ 409 409 ಜನರಲ್ ವಿಭಾಗ ಉರ್ದು ಸ್ಟೇಜ್ 1. अस्सलामु अलैकुम। मौला शुक्र तेरा, मौला शुक्र तेरा, मौला शुक्र तेरा, मौला मौला शुक्र तेरा, मौला शुक्र तेरा, मौला शुक्र तेरा, मौला मौला शुक्र तेरा, मौला शुक्र तेरा, मौला शुक्र तेरा, मौला मौला शुक्र तेरा, मौला शुक्र तेरा, मौला शुक्र तेरा, मौला 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 मेरी मौला मेरी मौला मेरी मौला मेरी मौला मौला शुक्र तेरा, मौला शुक्र तेरा, मौला शुक्र तेरा, मौला अंकी कुल्ली रब्बी उला शुक्र तेरा क्यों करो अता अंक बो महबूदिया रुतबे जिसके सबसे सिवा मौला शुक्र तेरा, मौला शुक्र तेरा, मौला शुक्र तेरा, मौला मौला शुक्र तेरा, मौला शुक्र तेरा, मौला शुक्र तेरा, मौला हस्बी रब्बी जल्लल्लाह मा फी क़ल्बी खैरुल्लाह नूर मोहम्मद सल्लल्लाह ला इलाहा इल्लल्लाह मौला शुक्र तेरा, मौला शुक्र तेरा, मौला शुक्र तेरा, मौला मौला शुक्र तेरा, मौला शुक्र तेरा, मौला शुक्र तेरा, मौला। अस्सलामु अलैकुम।
ನೆಕ್ಸ್ಟ್ ಚೆಸ್ ನಂಬರ್ 431. ಇದಾದ ಬಳಿಕ ವೇದಿಕೆ ಒಂದರಲ್ಲಿ ಸಬ್ ಜೂನಿಯರ್ ವಿಭಾಗದಿಂದ ಕತೆ ಹೇಳುವುದು ಈ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾರ್ಥಿಗಳು ಗಮನಿಸಿ, ಚೆಸ್ ನಂಬರ್ 106, 109, 130, 119, 114, 103 ಈ ಸ್ಪರ್ಧಾರ್ಥಿಗಳು ಗ್ರೀನ್ ರೂಮ್ ಅಲ್ಲಿ ಸಜ್ಜೀಕರಣಗೊಳ್ಳಬೇಕಾಗಿ अस्सलाम वालेकुम। दिल में इश्क नबी की वो ऐसी लगन, दिल में इश्क नबी की वो ऐसी लगन, रो तड़पती रहे दिल मचलता रहे। जिंदगी का मजा है कि हर सांस से, जिंदगी का मजा है कि हर सांस से, या मोहम्मद मोहम्मद निकलता रहे। दिल में इश्क नबी की हो ऐसी लगन, दिल में इश्क नबी की हो ऐसी लगन, रो तड़पती रहे दिल मचलता रहे। जिंदगी का मजा है कि हर सांस से, जिंदगी का मजा है कि हर सांस से, या मोहम्मद मोहम्मद निकलता रहे, या मोहम्मद मोहम्मद निकलता रहे। अस्सलाम वालेकुम। ಜನರಲ್ ವಿಭಾಗದ ಉರ್ದುನ ಕೊನೆಯ ಸ್ಪರ್ಧಾರ್ಥಿ ಚೆಸ್ ನಂಬರ್ 425. ಇದಾದ ಬಳಿಕ ಇದೇ ವೇದಿಕೆಯಲ್ಲಿ ಸಬ್ ಜೂನಿಯರ್ ವಿಭಾಗದಿಂದ ಕತೆ ಹೇಳುವ ಸ್ಪರ್ಧೆ ನಡೆಯಲಿಕ್ಕಿದೆ. ಚೆಸ್ ನಂಬರ್ 106, 109, 130, 119, 114, 103 ಈ ಸ್ಪರ್ಧಾಳುಗಳು ಆದಷ್ಟು ಬೇಗ ಗ್ರೀನ್ ರೂಮ್ ಅಲ್ಲಿ ತಲುಪಿ ತಯಾರಾಗಬೇಕು. अस्सलामु अलैकुम रहमतुल्लाह। पढ़िए सल्लल्लाहु अलैहि या रसूल अल्लाह वसल्लम अलैहि या हबीब अल्लाह। अजब रंग पल है बहारे मदीना, सरकार का 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 मदीना। अजब रंग पल है बहारे मदीना, ये सब जन्नते हैं निसारे मदीना। सुहाना सुहाना मिलाना मदीना, सुहाना सुहाना मिलाना मदीना। हरासी किया कौन का तारा मदीना, सरकार का मदीना, सरकार का मदीना, सरकार का मदीना, सरकार का मदीना। बुला लो बुला लो बुला लो बुला लो ना, बुला लो बुला लो बुला लो बुला लो ना। सरकार का मदीना, सरकार का मदीना, सरकार का मदीना, सरकार का मदीना। बुला है सभी के लिए बाब रहमत, वहाँ कोई रुतबे में अदना हवाली। मुरादी से दामन वहाँ कोई वाले, कता की लगाए
करे है सवाल सरकार का मदीना, 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 सरकार का मदीना। चलो मिलके करते हैं जिक्र मदीने, पहुंच जाएंगे इंशाअल्लाह अल्लाह मदीना। सरकार का मदीना, सरकार का मदीना, सरकार का मदीना, सरकार का मदीना। बुला लो 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 ना। सरकार का मदीना, सरकार का मदीना, सरकार का मदीना, सरकार का मदीना। अस्सलामु अलैकुम वरहमतुल्लाह। ಇಲ್ಲಿಗೆ ಜನರಲ್ ವಿಭಾಗದ ಉರ್ದು ಸ್ಪರ್ಧೆ ಮುಕ್ತಾಯಗೊಂಡಿದೆ. ಇನ್ನು ಇದೇ ವೇದಿಕೆಯಲ್ಲಿ ಸಬ್ ಜೂನಿಯರ್ ವಿಭಾಗದಿಂದ ಕತೆ ಹೇಳುವ ಸ್ಪರ್ಧೆ ನಡೆಯಲಿದೆ. ಚೆಸ್ ನಂಬರ್ 106, 109, 130, 119, 114, 103. ವೇದಿಕೆ 3ರಲ್ಲಿ ಜೂನಿಯರ್ ವಿಭಾಗದ ಚಿತ್ರರಚನೆ ಸ್ಪರ್ಧೆ ನಡೆಯಲಿದೆ. ಚೆಸ್ ನಂಬರ್ 267, 210, 249, 220, 237, 230, 261. ವೇದಿಕೆ 3ರಲ್ಲಿ ಜೂನಿಯರ್ ವಿಭಾಗ ಸ್ಪರ್ಧೆ ಚಿತ್ರರಚನೆ. ಚೆಸ್ ನಂಬರ್ 267, 210, 249, 220, 237, 230, 261. ಸ್ಟೇಜ್ 3 ಸೆಕ್ಷನ್ ಜೂನಿಯರ್. ಸಬ್ ಜೂನಿಯರ್ ವಿಭಾಗದ ಕತೆ ಹೇಳುವುದು ಸ್ಪರ್ಧೆ ಈಗ ತಾನೇ ಆರಂಭಗೊಳ್ಳಲಿದೆ. ಚೆಸ್ ನಂಬರ್ 114, 119, 109, 103, 130, 106. ಇದೀಗ card letter A on the stage. ಊಟ ಮಾಡದವರು ಆದಷ್ಟು ಬೇಗ ಊಟದತ್ತ ತೆರಳಿ, ಅದೇ ರೀತಿ ನಮಾಜ್ ಮಾಡದವರು ಆದಷ್ಟು ಬೇಗ ನಮಾಜನ್ನು ಪೂರ್ತಿಗೊಳಿಸಿ. ಇದೀಗ ತಮ್ಮ ಮುಂದೆ ಕಾರ್ಡ್ ಲೆಟರ್ ಎ. ಅಸ್ಸಲಾಮು ಅಲೈಕುಂ. ಮಹಾನರಾದ ಉಸ್ತಾದರೇ, ತೀರ್ಪುಗಾರರೇ ಮತ್ತು ನನ್ನ ಸ್ನೇಹಿತರ ಅಸ್ಸಲಾಮು ಅಲೈಕುಂ. ಮಕ್ಕಾ ಎಂಬ ಸುಂದರವಾದ ನಾಡಿನಲ್ಲಿ ರುಕಾಣ ಎಂಬ ಕುಸ್ತಿ ಮಾಡುವವನಿದ್ದ. ಉಕ್ಕಿನಂತಹ ದೇಹವನ್ನು ಹೊಂದಿದ್ದ. ಅವನು ಮಹಾಶಕ್ತಿವಂತನಾಗಿದ್ದ. ಅವನಲ್ಲಿ ಕುಸ್ತಿ ಮಾಡಿ ಜಯಗಳಿಸುವವರು ಯಾರೂ ಇರಲಿಲ್ಲ. ಎಲ್ಲರಿಗೂ ರುಕಾಣ ಎಂದರೆ ತುಂಬಾ ಭಯ. ಒಂದು ದಿನ ನಮ್ಮ ನೇತರ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಾರಿಯಲ್ಲಿ ಹೋಗುತ್ತಾ ಇದ್ದರು. ಆಗ ರುಕಾಣ ಸಿಕ್ಕಿದ. ರುಕಾಣ, ನೀನು ಇಸ್ಲಾಂಗೆ ಬರಬೇಕೆಂದು ಹೇಳಿದರು. ಆಗ ರುಕಾಣ, ಬರುತ್ತೇನೆ, ಆದರೆ ಒಂದು ಕಂಡೀಷನ್ ಇದೆ, ನನ್ನೊಂದಿಗೆ ಕುಸ್ತಿ ಮಾಡಿ ಜಯಗಳಿಸಬೇಕು, ಆಗ ನಾನು ನಿಮ್ಮನ್ನು ನಂಬುತ್ತೇನೆ. ಕುಸ್ತಿ ಮಾಡಲು ನಿಶ್ಚಯ ಮಾಡಾಯಿತು. ಇದನ್ನು ಕೇಳಿ ನಬಿಯವರ ವಿರೋಧಿಗಳಿಗೆ ತುಂಬಾ ಖುಷಿಯಾಯಿತು. ನಬಿ ಕುಸ್ತಿಯಲ್ಲಿ ಸೋತಾಗ ನಾವು ಚಪ್ಪಾಳೆ ಹಾಕೋಣ ಎಂದು ಸಂತೋಷಪಟ್ಟರು. ಸುತ್ತಲೂ ಜನ ಸೇರಿದ್ದಾರೆ. ರುಕಾಣ ನಬಿಯನ್ನು ಒಮ್ಮೆಲೆ ಎತ್ತಿ ಬೀಸಬಹುದೆಂದು ಭಾವಿಸಿದ. ಆದರೆ ಏನು ಆಶ್ಚರ್ಯ, ಅಲ್ಲಿ ನಡೆದದ್ದೇ ಬೇರೆ. ರುಕಾಣ ನಬಿಯವರ ಬಲದ ಮುಂದೆ ತಲೆ ತಿರುಗಿದ. ರುಕಾಣ
ನಬಿಯವರು ರುಕಾನನ್ನು ಎತ್ತಿ ಬೀಸಿ ನೆಲಕ್ಕೆ ಹೊಡೆದರು. ಸುತ್ತಲೂ ನೋಡುತ್ತಿದ್ದವರು ಮೂಗಿಗೆ ಬೆರಳಿಟ್ಟರು. ಒಮ್ಮೆ ಅಲ್ಲ 3 ಬಾರಿ ರುಕಾನನ್ನು ಎತ್ತಿ ಬೀಸಿ ನೆಲಕ್ಕೆ ಹೊಡೆದರು. ನೋಡಿ ಮಿತ್ರರೇ, ನಬಿಯವರ ಒಲದ ಮುಂದೆ ಯಾವ ಶತ್ರು ಲೆಕ್ಕಕ್ಕಿಲ್ಲ. ಇಲ್ಲಿಗೆ ನನ್ನ ಕಥೆ ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ನೆಕ್ಸ್ಟ್ ಕಾಲ್ 119 ಬಿ, ಚೆಸ್ಟ್ ನಂಬರ್ 119. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಗೆಳೆಯರೇ, ನಾನೊಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಅದು ಮಕ್ಕಾ ನಗರ ಜನನಿಬಿಡ ಪ್ರದೇಶ. ಅಲ್ಲೊಂದು ಕಡೆ ಅಜ್ಜಿಯವರು ಕಟ್ಟಿಗೆಗಳನ್ನು ಶೇಖರಿಸಿ ಯಾರಾದರೂ ಕೂಲಿಯಾಳುಗಳು ಸಿಗುವರೆ ಎಂದು ಕಾಯುತ್ತಿದ್ದರು. ಜನರು ಅತ್ತಿತ್ತ ಸಂಚರಿಸುತ್ತಿದ್ದಾರೆ, ಆದರೆ ಅಜ್ಜಿಯ ಕಡೆಗೆ ಯಾರೂ ಮುಖ ಮಾಡುವುದೇ ಇಲ್ಲ. ಅಜ್ಜಿಗೆ ತುಂಬಾ ಬೇಸರವಾಯಿತು. ಅಜ್ಜಿಯ ಕಣ್ಣಿಂದ ಕಣ್ಣೀರಾಣಿಗಳು ಹೊರಚೆಮ್ಮೆಲಾರಂಭಿಸಿತು. ಆಗ ಓರ್ವ ಸುಂದರ ಯುವಕ ಅಜ್ಜಿಯ ಬಳಿ ಬಂದು, ಅಮ್ಮ, ಏಕೆ ಅಳುತ್ತಿದ್ದೀರಿ? ನಿಮಗೇನು ಬೇಕಿತ್ತು ಎಂದು ಮೃದುವಾಗಿ ಕೇಳಿದರು. ಅಜ್ಜಿಯ ಮುಖ ಅರಳಿತು. ಅಜ್ಜಿಗೆ ತುಂಬಾ ಸಂತೋಷವಾಯಿತು. ಮಗು, ಈ ಕಟ್ಟಿಗೆ ಕಟ್ಟನೋರಲು ನನಗೆ ಸಹಾಯ ಮಾಡುವೆಯಾ ಎಂದು ಆ ಯುವಕನಲ್ಲಿ ವಿನಂತಿಸಿಕೊಂಡಳು. ಅಮ್ಮ, ಅದಕ್ಕೇನು ನಾನು ಹೊರುತ್ತೇನೆ, ನೀವು ನನಗೆ ದಾರಿ ತೋರಿಸಿಕೊಟ್ಟರೆ ಸಾಕು. ಯುವಕ ಕಟ್ಟಿಗೆ ಕಟ್ಟನ್ನು ತಲೆಯಲ್ಲಿಟ್ಟ ಯುವಕ ಅಜ್ಜಿಯ ಮನೆ ಕಡೆ ನಡೆದರು. ಅಜ್ಜಿ ದಾರಿ ತೋರಿಸಿದಳು. ಕೊನೆಗೆ ಯುವಕ ಅಜ್ಜಿಯ ಮನೆ ತಲುಪಿದರು. ಕಟ್ಟಿಗೆ ಕಟ್ಟನ್ನು ಕೆಳಗಿಟ್ಟ ಯುವಕ ಮನೆಗೆ ಹೊರಡುವಾಗ, ಮಗ, ನಿನಗೆ ಕೊಡಲು ನನ್ನ ಕೈಯಲ್ಲಿ ಏನೂ ಇಲ್ಲ. ನಾನು ನಿನಗೆ ಒಂದು ಉಪದೇಶವನ್ನು ಕೊಡುತ್ತೇನೆ. ಮಕ್ಕಾದಲ್ಲಿ ಮೊಹಮ್ಮದ್ ಎಂಬ ಓರ್ವ ಕಳ್ಳ ಪ್ರವಾದಿ ಇದ್ದಾನಂತೆ. ಅವನ ವಂಚನೆಯ ಬಲೆಗೆ ನೀವು ಯಾವತ್ತೂ ಬೀಳದಂತೆ ಜಾಗ್ರತೆ ವಹಿಸು ಎಂದು ಅಜ್ಜಿಯ ಮಾತು ಕೇಳಿದ ಯುವಕ ಮುಗುಲಕ್ಕರು, ಅಮ್ಮ, ಓ ಅಮ್ಮ, ನೀವು ಹೇಳುವಂತ ಮೊಹಮ್ಮದ್ ಅದು ಬೇರೆ ಯಾರೂ ಅಲ್ಲ. ನಿಮ್ಮ ಮುಂದೆ ನಿಂತುಕೊಂಡಿರುವ ಮೊಹಮ್ಮದ್ ಅದು ಆಗಿದ್ದರೆ ಮೊಹಮ್ಮದ್ ಅದು ಅಜ್ಜಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಆಕಾಶವೇ ಕಳಚಿ ಬಿದ್ದಂತಾಯಿತು. ಇಷ್ಟು ಒಳ್ಳೆಯ ಯುವಕನ ಬಗ್ಗೆ ತನಗೆ ಕಾಣುತ್ತಿರುವುದು ಕನಸೋ ಅಲ್ಲ ನನಸೋ ಎಂದು ಅಜ್ಜಿಗೆ ಗೊತ್ತಾಗಲಿಲ್ಲ. ಇಷ್ಟೊಂದು ಒಳ್ಳೆಯ ಯುವಕನ ಬಗ್ಗೆ ಜನರು ಕುಪ್ರಚಾರ ಮಾಡುತ್ತಿದ್ದಾರಲ್ಲ ಎಂದು ಅಜ್ಜಿಯ ತಲೆಯಲ್ಲಿ ಅನುಕಂಪ ಉಂಟಾಯಿತು. ಕೂಡಲೇ ಅಶ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್ ಎಂಬ ಇಸ್ಲಾಂನ ಸಾಕ್ಷ್ಯಗೆ ವಚನಗಳನ್ನು ಚರಿಸಿ ಪವಿತ್ರ ಇಸ್ಲಾಂನ ಪಾದಾರ್ಚನೆಗೆ ಇದ್ದಳು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. 4ರಲ್ಲಿ ಕವನ ವಾಚನ ಸೀನಿಯರ್ ವಿಭಾಗದ ಚೆಸ್ಟ್ ನಂಬರ್ 348, 311, 314, 322, 305, 336. ಆದಷ್ಟು ಬೇಗ ಸ್ಟೇಜ್ ನಂಬರ್ 4 ಮಸೀದಿ ಒಳಾಂಗಣಕ್ಕೆ ತೆರಳಬೇಕಾಗಿ ವಿನಂತಿ. ಇದೀಗ ತಮ್ಮ ಮುಂದೆ ಕಾಡ್ ಲೆಟರ್ ಸಿ. ಅಸ್ಸಲಾಮು ಅಲೈಕುಂ. ಪ್ರಿಯರೇ, ನಾನೊಂದು ಪುಟ್ಟ ಕಥೆಯನ್ನು ಹೇಳುತ್ತಿದ್ದೀನಿ, ಕೇಳಿ. ಮದೀನಾ ನಗರದಲ್ಲಿ ಒಂದು ಖರ್ಜೂರದ ತೋಟ ಇತ್ತು. ಅಬೂ ತಾಲಿಬ್ ನೀವು ಇಷ್ಟಪಡುವುದನ್ನು ಖರ್ಚು ಮಾಡುವುದೆಂದರೆ ನೀವು ಗುಣವಂತರಾಗುವುದಿಲ್ಲ ಎಂದು ಬಹುಮಾನ್ಯರಾದ ಅಬೂ ತಾಲಿಬ್ ಕಿವಿಗೆ ಬಿತ್ತು. ಪರಿಣಾಮ ಏನಾಗಿತ್ತು? ಕೂಡಲೇ ಅಬೂ ತಾಲಿಬ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಅತಿ ಹೆಚ್ಚು ಇಷ್ಟಪಡುವುದನ್ನು ಬೈರೋ ತೋಟವನ್ನು ಏನು ಹೇಳಿ ಈ ಪುಟ್ಟ ಕಥೆಯನ್ನು ಹೇಳುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ.
ನೆಕ್ಸ್ಟ್ ಇಂಗ್ಲಿಷ್ ಸ್ಪೀಚ್ ಜನರಲ್ ವಿಭಾಗದ್ದು ಚೆಸ್ಟ್ ನಂಬರ್ 402 422 429 405 437 ಆದಷ್ಟು ಬೇಗ ಗ್ರೀನ್ ರೂಮ್ಗೆ ತಲುಪಬೇಕಾಗಿ ವಿನಂತಿ. ಇದೀಗ ತಮ್ಮ ಮುಂದೆ ಕೋಡ್ ಲೆಟರ್ ಟಿ. ಅಸ್ಸಲಾಮು ಅಲೈಕುಂ. ಮಾನ್ಯರ ಸಭ್ಯಕರ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ, ದಯಮಾಡಿ ಕೇಳಿರು. ಒಂದು ದಿನ ಅಲಿರಲಿಯವರು ವಧಿಸಲು ಅವರ ಶತ್ರು ಇಟ್ಟಿಯೊಂದಿಗೆ ಸಮೀಪಿಸಿದರು. ಅದನ್ನು ಕಿತ್ತಗದ ಅವನ ಕೊರಳಿಗೆ ಸುತ್ತಿ ಬಿಟ್ಟರು. ಅದು ಬಿಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ನಾಲ್ಕು ದಿಕ್ಕುಗಳಿಗೆ ಓಡಿದ ಕೊನೆಗೆ ಅವನಿಗೆ ಅಭ್ಯಾಸ ನೀಡಿದ. ಹಮ್ದರಲಿಯಲ್ಲ ಅವರ ಹತ್ತಿರ ತಲುಪಿದ. ಇದು ಬಿಡಿಸಲು ಅಲಿರಲಿಯಲ್ಲ ಅವರಿಗೆ ಮಾತ್ರ ಸಾಧ್ಯ, ನೀವು ಅವರ ಹತ್ತಿರ ಹೋಗಿ ಎಂದು ಹಮ್ದರಲಿಯಲ್ಲ ಅವರು ಹೇಳಿದರು. ಅಲಿರಲಿಯಲ್ಲ ಅವರ ಸಮೀಪ ಹೋಗಲು ಅವನ ದುರಾಭಿಮಾನ ಒಪ್ಪಲಿಲ್ಲ. ಕೊನೆಗೆ ಯಾರು ಹೇಳಿದಂತೆ ಬುದ್ಧಿವಂತರಂತೆ ನಾಯಕನೆಂದು ಹೇಳಪಟ್ಟರು. ಅಬುಲ್ ಹಕಂ ಸಮೀಪ ಹೋದ. ಅದರಲ್ಲಿ ಇರುವ ಸರಳು ಬಿಸಿ ಮಾಡಿದರೆ ಸರಳನ್ನು ತೆಗೆಯಬಹುದು. ಆಗ ಸರಳು ಬಿಸಿ ಮಾಡತೊಡಗಿದ. ಸರಳು ಬಿಸಿಯಾದಂತೆ ಅವನು ಸಹಿಸಲಾಗದ ಮರನೊಂದಿದ್ದ. ಈ ಘಟನೆಯ ನಂತರ ಅಬುಲ್ ಹಕಂ ಅಬುಲ್ ಜಾಲ್ ಪೆದ್ದರ್ ತಂದೆ ಹೆಸರಿನಿಂದ ಪ್ರಸಿದ್ಧನಾದ. ಇಷ್ಟು ಎಲ್ಲ ಕಥೆಯನ್ನು ಕೊನೆಯುತ್ತೇನೆ. ಅಸ್ಸಲಾಮು ಅಲೈಕುಂ. ಕೋಡ್ ಲೆಟರ್ ಇ. ಇದಾದ ಬಳಿಕ ಸ್ಟೇಜ್ ನಂಬರ್ 4ರಲ್ಲಿ ಮಸೀದಿ ಒಳಾಂಗಣದಲ್ಲಿ ಸೀನಿಯರ್ ವಿಭಾಗದ ಕವನ ವಾಚನ ನಡೆಯಲಿದೆ. ಆದಷ್ಟು ಬೇಗ ಸ್ಪರ್ಧಾಳುಗಳು ತೆರಳಬೇಕಾಗಿ ವಿನಂತಿ. ಇದೀಗ ಕೋಡ್ ಲೆಟರ್ ಇ. ಅಸ್ಸಲಾಮು ಅಲೈಕುಂ. ನಾನು ಒಂದು ಚಿಕ್ಕ ಕಥೆ ಎಂದು ಹೇಳುವೆನು, ಗಮನ ಇಟ್ಟು ಕೇಳಿ. ಭಾರತ ದೇಶದ ರಾಜ್ಯವೊಂದಾದ ಕೇರಳದಲ್ಲಿ ಮೀಕಾಯಿಲ್ ಮಸೀದಿ ಎಂದು ಮಸೀದಿ ಇದೆ. ಆ ಮಸೀದಿಗೆ ಮೀಕಾಯಿಲ್ ಮಸೀದಿ ಎಂದು ಹೆಸರು ಬರಲು ಕಾರಣವೇನೆಂದು ಗೊತ್ತೇ ಸಹೋದರರೇ? ಆ ಮಸೀದಿಯಲ್ಲಿ ಒಬ್ಬ ಮಹಾವಿದ್ವಾಂಸರು, ಸೋಫಿ ವರ್ಯರು, ಮುದರ್ರಿಸರು ಆದ ಮಹಾನೊಬ್ಬರಿದ್ದರು. ಅವರೇ ಸದಕತುಲ್ಲಾಹಿ ಕಾಹಿರಿ ರಲಿಯಲ್ಲಾಹು ಅನ್ಹು. ಅವರು ವಿದ್ಯೆ ಹೇಳಿಕೊಡುವ ಊರಲ್ಲಿ ಒಮ್ಮೆ ಬರಗಾಲವಂತು. ಎಲ್ಲೆಲ್ಲೋ ನೀರಿಗಾಗಿ ಹಾಹಾಕಾರ. ಮನುಷ್ಯರು ಪ್ರಾಣಿಗಳು ತುಂಬಾ ಸಂಕಷ್ಟಕ್ಕೀಡಾದರು. ಜನರೆಲ್ಲ ತಮ್ಮ ಸಮಸ್ಯೆಯನ್ನು ಸೋಫಿ ವರ್ಯರಾದ ಸದಕತುಲ್ಲಾಹಿ ಕಾಹಿರಿಯವರ ಸನಿಯಕ್ಕೆ ಬಂದು ತಮ್ಮ ಅಹವಾಲುಗಳನ್ನು ಮನಮುಟ್ಟುವಂತೆ ಹೇಳಿದರು. ಅವರನ್ನು ಸಂತಿಸುತ್ತಾ, ನೀವೆಲ್ಲರೂ ಮನೆಗೆ ಹೋಗಿ, ನೀರಿನ ವಿಷಯ ನಾನು ವಹಿಸಿಕೊಂಡಿದ್ದೇನೆಂದರು. ಮರುದಿನ ಬೆಳಿಗ್ಗೆ ದರ್ಸ್ ನಡೆಸಿ ಕ್ಲಾಸ್ನಿಂದ ಹಿಂದಿರುಗುವಾಗ ಒಬ್ಬ ವಿದ್ಯಾರ್ಥಿಯೊಂದಿಗೆ ಹೇಳಿದರು, ಮನೆ ವಿಷಯದಲ್ಲಿ ಸ್ವಲ್ಪ ಗಮನವಿರಲಿ ಎಂದರು. ಉಸ್ತಾದರ ಆದೇಶವನ್ನು ನಗುಮುಖದೊಂದಿಗೆ ಸ್ವೀಕರಿಸಿದ ವಿದ್ಯಾರ್ಥಿ ಹೋದ. ಗಳಿಗೆಯಲ್ಲೇ ಮಿಂಚು ಗುಡುಗಿನಿಂದ ಕೂಡಿದ ಧಾರಾಕಾರ ಬರಲಾರಂಭಿಸಿತು. ಈ ವಿಸ್ಮಯನ್ನು ಕಂಡ ವಿದ್ಯಾರ್ಥಿ ತನ್ನ ಉಸ್ತಾದರೊಂದಿಗೆ ಹೇಳಿದರು. ಉಸ್ತಾದರು ಅದಕ್ಕೆ ಉತ್ತರಿಸಿದರು. ಕ್ಲಾಸ್ ನಡೆಸುವ ಸಂದರ್ಭದಲ್ಲಿ ಮಲಕಗಳು ಹಾಜರಿರುವರು. ಅವರಲ್ಲಿ ಒಬ್ಬರಾಗಿದ್ದಾರೆ ನಾನು ಆದೇಶದ ಆ ವ್ಯಕ್ತಿ, ಅದುವೇ ಮೀಕಾಯಿಲ್ ಅಲೈಹಿಸ್ಸಲಾಂ. ಅಂದಿನಿಂದ ಆ ಮಸೀದಿಗೆ ಮೀಕಾಯಿಲ್ ಮಸೀದಿ ಎಂದು ಪ್ರಸಿದ್ಧವಾಯಿತು. ಇಷ್ಟೇ ಹೇಳಿ ನನ್ನ ಚಿಕ್ಕ ಪುಟ್ಟ ಕಥೆಯನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ವಲೈಕುಂ ಅಸ್ಸಲಾಂ. ಇದಾದ ಬಳಿಕ ವೇದಿಕೆ ನಂಬರ್ 1ರಲ್ಲಿ ಇಂಗ್ಲಿಷ್ ಸ್ಪೀಚ್ ಚೆಸ್ಟ್ ನಂಬರ್ 402 422 429 405 437 ಆದಷ್ಟು ಬೇಗ ಸಜ್ಜಾಗಬೇಕಾಗಿ ವಿನಂತಿ. ಜನರಲ್ ವಿಭಾಗ. ಇದೀಗ ಸಬ್ ಜೂನಿಯರ್ ವಿಭಾಗದ ಕಥೆ ಹೇಳುವುದು ಕೊನೆಯ ಸ್ಪರ್ಧೆ. ಚೆಸ್ಟ್ ನಂಬರ್ 106 ಕೋಡ್ ಲೆಟರ್ ಎಫ್. ಚೆಸ್ಟ್ ನಂಬರ್ 106 ಕೋಡ್ ಲೆಟರ್ ಎಫ್. ಸಬ್ ಜೂನಿಯರ್ ಕಥೆ ಹೇಳುವುದು ಕೊನೆಯ ಸ್ಪರ್ಧೆ. ಸ್ಪರ್ಧಲು ಆದಷ್ಟು ಬೇಗ.
ಇದಾದ ಬಳಿಕ ವೇದಿಕೆ ನಂಬರ್ 1ರಲ್ಲಿ ಇಂಗ್ಲಿಷ್ ಸ್ಪೀಚ್ ಜನರಲ್ ವಿಭಾಗದ ಚೆಸ್ಟ್ ನಂಬರ್ 402 422 429 405 437 ಆದಷ್ಟು ಬೇಗ ಸಜ್ಜುಗೊಳ್ಳಬೇಕಾಗಿ ವಿನಂತಿ. 106 ಕಥೆ ಹೇಳು ಸಬ್ ಜೂನಿಯರ್ ವಿಭಾಗ ಕ್ಯಾನ್ಸರ್ಡ್. ಸ್ಪರ್ಧಾಳುಗಳಿಗೆ ಧನ್ಯವಾದಗಳು. ಇಂಗ್ಲಿಷ್ ಸ್ಪೀಚ್ ಜನರಲ್ ವಿಭಾಗ 402 422 429 405 437. ಮುಖ್ಯ ತೀರ್ಪುಗಾರರು ಜನರಲ್ ವಿಭಾಗದ ಇಂಗ್ಲಿಷ್ ಸ್ಪೀಚ್ ಸಬ್ಜೆಕ್ಟ್ ವಾಟ್ ಚೀಫ್ ಜಡ್ಜ್ ತೀರ್ಪುಗಾರರು ಮಾಸ್ಟರ್ ಗಳು ಆದಷ್ಟು ಬೇಕಾಗಿ ಬರಬೇಕಾಗಿ ವಿನಂತಿ. ಜನರಲ್ ವಿಭಾಗದ ಇಂಗ್ಲಿಷ್ ಸ್ಪೀಚ್ಗಾಗಿ ವಿಷಯ ಸಬ್ಜೆಕ್ಟ್ ಯೂತ್ ಅಂಡ್ ಫ್ಯಾಷನ್. ಯೂತ್ ಅಂಡ್ ಫ್ಯಾಷನ್ ಇಂಗ್ಲಿಷ್ ವಿಭಾಗದ ಜನರಲ್ ವಿಭಾಗದ ಇಂಗ್ಲಿಷ್ ಸಬ್ಜೆಕ್ಟ್ ಸ್ಪೀಚ್ಗಾಗಿ ಊಟ ಮಾಡಲು ಬಾಕಿರುವ ಎಲ್ಲ ಹಿತೈಷಿಗಳು ಹಾಗೂ ಕಾರ್ಯಕರ್ತರು ಸ್ಪರ್ಧಾಳುಗಳು ತಮಗಿದು ಕೊನೆಯ ಕರೆ. 10 ನಿಮಿಷದ ಗಡು ಮಾತ್ರ ಇದೆ. ಆದಷ್ಟು ಬೇಗ ಊಟದ ಪ್ರಯೋಜನವನ್ನ ಪಡೆಯಬೇಕಾಗಿ ವಿನಂತಿ. ಇದೀಗ ಜನರಲ್ ವಿಭಾಗದ ಇಂಗ್ಲಿಷ್ ಸ್ಪೀಚ್ ಇನ್ಶಾ ಅಲ್ಲಾಹ್. ಇಂದು ನಮ್ಮ ಸಮೀಪದ ಅಲ್ ಮದೀನತುಲ್ ಮುನವ್ವರ ಎಜುಕೇಶನಲ್ ಸೆಂಟರ್ ಮೂಡಡ್ಕ 10ನೇ ದಶವಾರ್ಷಿಕ ಸಂಭ್ರಮದ 2ನೇ ದಿನವಾದ ಇಂದು ರಾತ್ರಿ ಖ್ಯಾತ ವಾಗ್ಮಿ ಕೇರಳ ನ್ಯಾಯಾಲಯದ ಜಡ್ಜ್ ಬಹುಮಾನ್ಯರಾದ ಮುಳ್ಳೂರು ಕೆರೆ ಮೊಹಮ್ಮದ್ ಅಲಿ ಸಕಾಫಿ ಅವರು ಇಂದು ಮೂಡಡ್ಕಕ್ಕೆ ಮಗ್ರಿಬ್ ನಮಾಜಿನ ಬಳಿಕ ಭಾಷಣ ಮಾಡಲಿದ್ದಾರೆ. ಸರ್ವರಿಗೂ ಆದರದ ಸ್ವಾಗತ. ನಾಳೆ ಇನ್ಶಾ ಅಲ್ಲಾಹ್ ಉಪ್ಪಿನಂಗಡಿಗೆ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರು 4 ಗಂಟೆಗೆ ಉಪ್ಪಿನಂಗಡಿ ತಲುಪುವಾಗ ವಾಹನಗಳ ಮೂಲಕ ಬೃಹತ್ ರ್ಯಾಲಿ ನಡೆಯಲಿದೆ. ನೆಕ್ಕೆಲಾಡಿ ಟು ಮೂಡಡ್ಕ. ಬಳಿಕ 5 ಗಂಟೆಗೆ ಸಮಾರೋಪ ಮಹಾ ಸಮ್ಮೇಳನ ಮೂಡಡ್ಕದಲ್ಲಿ ನಡೆಯಲಿದೆ. ಎಲ್ಲರಿಗೂ ಸವಿನಯದ ಆಮಂತ್ರಣ. ಸ್ಟೇಜ್ ನಂಬರ್ 4 ಕವನ ವಾಚನ ಸೀನಿಯರ್ ವಿಭಾಗದ ಕವನ ವಾಚನ ಚೆಸ್ಟ್ ನಂಬರ್ 348 311 314 322 305 333 336 ಆದಷ್ಟು ಬೇಗ ಮಸೀದಿ ಒಳಾಂಗಣಕ್ಕೆ ತಲುಪಬೇಕಾಗಿ ವಿನಂತಿ. ಜಡ್ಜಸ್ ರವರಿಗೆ ಆದರದ ಸ್ವಾಗತ. ಊಟ ಮಾಡಲು ಬಾಕಿರುವ ತಮಗಾಗಿ ಊಟ ಅಲ್ಲಿ ಕಾಯ್ತಾ ಇದೆ. ಆದಷ್ಟು ಬೇಗ ಅದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿ. 10 ನಿಮಿಷದ ಗಡು ಮಾತ್ರ ಇಲ್ಲಿ ನೀಡುತ್ತಾ ಇದ್ದಾರೆ. ಆದಷ್ಟು ಬೇಗ ಊಟ ಮಾಡಿ ಆರೋಗ್ಯವನ್ನು ವೃದ್ಧಿಸಿ. ಅಲ್ಹಮ್ದುಲಿಲ್ಲಾ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಬಹು SSF ಶಾಖಾ ಎಲ್ಲ ಕಾರ್ಯಕರ್ತರಿಗೂ, ಜಮಾತಿನ ಕಾರ್ಯಕರ್ತರಿಗೂ, ಅದೇ ರೀತಿ ಜಮಾತ್ ಅಧ್ಯಕ್ಷ ಕಾರ್ಯದರ್ಶಿ ಉಸ್ತಾದರಿಗೂ, ಅದೇ ರೀತಿ ಎಲ್ಲರಿಗೂ ಕೃತಜ್ಞತೆಗಳನ್ನ ಮಗದೊಮ್ಮೆ ಬಯಸುತ್ತಾ ಇದೀಗ ತಮ್ಮ ಮುಂದೆ ಜನರಲ್ ವಿಭಾಗದ ಇಂಗ್ಲಿಷ್ ಸ್ಪೀಚ್ ಸ್ಟೇಜ್ ನಂಬರ್ 1ರಲ್ಲಿ ಚೆಸ್ಟ್ ನಂಬರ್ 402 422 429 405 437 ಕಾರ್ಡ್ ಲೆಟರ್ ಎ 422 कार्ड लेटर ए चेस्ट नंबर 422 इंग्लिश स्पीच जनरल
Bismillah walhamdulillah. Assalatu wassalamu ala ashrafil makhluqin wa ala alihi wa sahbihi al-faizina bi ridallah. Amma ba'd. Honorable Chief Guests, respected personalities on the dais, and my brothers who are seated over here, I wish in Islam and humanity, Assalamu alaikum wa rahmatullahi wa barakatuh. May Almighty's peace, mercy and blessings be upon all of us. Ameen. Inna ad-deena inda Allahi al-Islam. Indeed, Islam is the acceptable religion towards Allah. Friends, my topic is youth and fashion. I like to speak few words about youth and fashion. All of us knowing that today we see wherever we go, we like first the dressings. The youth of today's world like the fashions. Today we see youths what the Islam is narrated, or the Prophet sallallahu alaihi wasallam narrated to us to follow the rules of Islam. But the people, the youth, they don't follow that. They follow the paths of good actors, sports personalities and such other persons. But Prophet sallallahu alaihi wasallam taught us, beautifully taught us how to wear dress. If I come to the topic of wearing dresses, Prophet sallallahu alaihi wasallam said us to wear the dresses. Your aurat will be between navel and knee. But what we see today, the people like to wear the dresses lowest, and always we will be seeing that their dresses will be always below the knee. One day Prophet sallallahu alaihi wasallam said his companion, one of his companion called Quraim radiallahu anha, "Oh Quraim, if you avoid two things in your life, you are the good personalities and I like you." What are those two things? One is his hair was long and he wearing his dress below knee. If you avoid the two things, you are in right path. At that moment only, Quraim radiallahu anhu take a scissor and cutted his hair and cutted his below whatever the part below his knee is cutted. And again, one thing I want to share with you. The second Khalifa of Islamic Kingdom, Umar radiallahu anha, is in a situation, he is hit by a Majusi, who a believer of fire. That time he was in a situation, do or die. That time when he see a person wearing dresses below his knee, that time he told him, you should avoid that one. Otherwise, in Mahshara, I have to answer that question. By saying this, and today we see people are like fashions and wearing pardas, but it is full of exposure. So please avoid that one. And by saying this, I like to conclude my speak by saying, if you have goodness, don't be selfish, share it some other, so that others can follow that one and become a good person in your life. That is the plus point to your account. By saying this, I like to conclude my speak. Wa akhir da'wahum alhamdulillahi rabbil alamin. Assalamu alaikum wa rahmatullahi wa barakatuh. ವಾಲೈಕುಂ ಸಲಾಂ. ಸಮಯದ ಅಭಾವ ಕಾಡುತ್ತಿದೆ. ಸ್ಪರ್ಧಾಳುಗಳು ಆದಷ್ಟು ಬೇಗ ಸಮಯವನ್ನು ಪಾಲಿಸಬೇಕಾಗಿ ವಿನಂತಿ. ಇದೀಗ ಚೆಸ್ ನಂಬರ್ 422
ಚೆಸ್ ನಂಬರ್ 437 ಕಾರ್ಡ್ ಲೆಟರ್ ಬಿ. ಇದಾದ ಬಳಿಕ ವೇದಿಕೆ ನಂಬರ್ 1ರಲ್ಲಿ ಜೂನಿಯರ್ ವಿಭಾಗದ ಬ್ಯಾರಿ ಹಾಡು ಚೆಸ್ ನಂಬರ್ 219, 229, 258, 265, 236, 205, 247. ಆದಷ್ಟೇ ಬೇಗ ಸಜ್ಜಾಗಬೇಕಾಗಿ ವಿನಂತಿ. ಇದಾದ ಬಳಿಕ ಇದೀಗ ಶೀಘ್ರವೇ ವೇದಿಕೆ ನಂಬರ್ 4ರಲ್ಲಿ ಮಸೀದಿ ಒಳಾಂಗಣದಲ್ಲಿ ಸೀನಿಯರ್ ವಿಭಾಗದ ಕವನ ವಾಚನ ಸ್ಪರ್ಧೆ ನಡೆಯಲಿದೆ. ಚೆಸ್ ನಂಬರ್ 348, 311, 314, 322, 305, 336. ಆದಷ್ಟು ಬೇಗ ವೇದಿಕೆ 4ರಿಗೆ ತೆರಳಬೇಕಾಗಿ ವಿನಂತಿ. ಇದೀಗ ತಮ್ಮ ಮುಂದೆ ಕಾರ್ಡ್ ಲೆಟರ್ ಬಿ. رب اشرح لي صدري ويسر لي امري واحلل عقدة من لساني يفقهوا قولي. قال الله عز وجل. Respected chairs and dignitaries, one of the days, and my dear friends, colleagues, I have immense pleasure to be here with you. On the Magnan my juncture, I would like to share something about your matter. I am very happy to tell in front of you about the youth and fashion. First of all, we must know Islamic religion. And Allah subhanahu wa ta'ala created the 1,24,000 messengers in the world. Why? Because only propagation the Islamic religion in his world. Because we know that Islamic religion, what told Islamic religion, what taught Islamic religion in Islamic. We must know that if any one person who attend his paradise, we must know the Islamic about the Islamic knowledge. Because of Prophet sallallahu alaihi wasallam, Prophet sallallahu alaihi wasallam before the 1400 years, that nisa'un kamilatun ariyat, nisa'un kasiyatun ariyatun ma'ilatun mu'ilatun fala yadkhulul jannata wala yajidna rihaha. If anyone lady, if anyone woman, she wear the one dress. Now we can see that in the recent place, and if anyone ladies, if anyone woman, she is wearing in the now a modern dress. Because we know that before the 1400 years, when the Prophet sallallahu alaihi wasallam, that time Prophet sallallahu alaihi wasallam told that if any one person who attended the if anyone woman who goes to his paradise, who must wear the a full dress in his body. Because we know that in the relevant history of Karnataka, in the relevant history of India, in the recent history, in the recent world, in the recent history, if anyone man, they are wearing the half dress, they are presenting their body to the other world, other people. We know that anyone lady, they are presenting their body to the men in the recent place. Because of we know that because of Allah subhanahu wa ta'ala told him that if any one person we go to we must follow the Prophet sallallahu alaihi wasallam. We must follow the messenger of Allah. Because of Allah subhanahu wa ta'ala created in his world messengers to the propagation the Islamic religion, to the spread the Islamic religion, to the stay with the other people. Because why? Because to attend to go to his paradise, not go to his hell. We know that in the recent place, in the relevant time, we know that any one person, they must follow the Prophet sallallahu alaihi wasallam. They must follow the rules of regulation. They must follow the Islamic religion. Why? Because if any one person he didn't understand the Islamic religion, he can't go to the paradise. If any one person he doesn't. That's all. I don't prolong my speech. Let me conclude here. Assalamu alaikum wa rahmatullah. Thank you very much. ನೆಕ್ಸ್ಟ್ ಚೆಸ್ ನಂಬರ್ 402. ಇದಾದ ಬಳಿಕ ವೇದಿಕೆ 1ರಲ್ಲಿ ಜೂನಿಯರ್ ವಿಭಾಗದಿಂದ ಬೇರೆ ಹಾಡು ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಚೆಸ್ ನಂಬರ್ 219, 229, 258, 265, 236, 205, 247. ಸ್ಪರ್ಧಾರ್ಥಿಗಳು ಗ್ರೀನ್ ರೂಮ್ ಅಲ್ಲಿ ತಯಾರಾಗಬೇಕು. ಜೂನಿಯರ್ ವಿಭಾಗ ಬೇರೆ ಹಾಡು. Bismillah wassalatu wassalam ala ashrafil mursalin, amma ba'd. Nabi sallallahu alaihi wasallam said, Nisa'un kasiyatun aritun ma'ilatun mu'minatun
Falayadul Jannah. Honorable President and respected dignitaries of the dais, judges of the today's programs, and my dear friends, I would like to speak something about topic youth and fashion. Now, youth and fashion in girls to go to fashion, and boys and also. Girls is attracted to the boys, to our bodies. Girls will put on dress, but unknown dress. To give a popular lifestyle is called in a fashion. Modern youth totally depend on fashion activities. Now, new generation are totally living without fashion. All people are dependent on fashion. Anyone, everybody. Fashion, fashion, fashion. Not taste because our fashion life. Thank you for all. Assalamu alaikum. Next is number 429. 429. Assalamu alaikum. Respect the chair, honorable judges, colleagues, gentlemen, dear friends. I have immense pleasure and privilege to be here with you in this competition, Pratibhosava 2015, conducted under the aspects of Karnataka State Sunni Student Federation. On this magnificent juncture, I would like to speak something about youth and fashion. Dear friends, today people of a day-by-day change and new model fashion in the problem of a people health and bad effect of India or all customs effect of culture. Today youth fashion is body effect of Muslim religion. For foreign country has a totally depending upon the youth fashion. Prophet Sallallahu Alaihi Wasallam is a hated the fashion. Let me conclude her. Thank you very much. Next is number 405. Next and last, ಜನರಲ್ ವಿಭಾಗದ ಇಂಗ್ಲಿಷ್ ಭಾಷಣ ವೇದಿಕೆ ಒಂದರಲ್ಲಿ ಕೊನೆಯ ಸ್ಪರ್ಧಾರ್ಥಿ ಚೆಸ್ ನಂಬರ್ 405. ಇದಾದ ಬಳಿಕ ಜೂನಿಯರ್ ವಿಭಾಗದ ಬೇರೆ ಹಾಡು ಸ್ಪರ್ಧೆ ನಡೆಯಲಿದೆ. ವೇದಿಕೆ ಒಂದರಲ್ಲಿ ಚೆಸ್ ನಂಬರ್ 219, 229, 258, 265, 236, 205, 247 ಸ್ಪರ್ಧಾರ್ಥಿಗಳು ಗ್ರೀನ್ ರೂಮ್ ಅಲ್ಲಿ ತಯಾರಾಗಬೇಕು. السلام عليكم ورحمة الله وبركاته. الحمد لله والصلاة والسلام على أشرف رسول الله وعلى آله وصحبه الفائزين برضا الله. أما بعد. Respected dignitaries on the dais and your all my audience, I'm here standing in front of you to express my views on the topic youth and fashion. May Allah grant us success. Ameen. As you all know that youth and fashion beyond youngsters, either men and women. Either fashion is under youth or youth in under fashion. It won't work in Islam. Islam has its own culture and tradition. We should follow Islamic path or else we have to pay in front of Allah. Youth and fashion may work in this dunya or we may attract people. But in all above, we should remember Allah. May Almighty Allah grace from this all. Cause, Ameen, Ya Rabbil Alameen. Wa akhir da'wana alhamdulillahi Rabbil Alameen. Assalamu alaikum wa rahmatullahi wa barakatuh. ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇನ್ನು ವೇದಿಕೆ ಒಂದರಲ್ಲಿ ಜೂನಿಯರ್ ವಿಭಾಗದ ಬೇರೆ ಹಾಡು, ಅದೇ ರೀತಿ ವೇದಿಕೆ ಎರಡರಲ್ಲಿ ಜನರಲ್ ವಿಭಾಗದ ಕನ್ನಡ ಟು ಇಂಗ್ಲಿಷ್ ಅನುವಾದ ಚೆಸ್ ನಂಬರ್ 437, 418, 411, 401, 433, 423. Stage 2, General Section, Subject Kannada to English Translation.
ಮಧ್ಯಾಹ್ನದ ಬಿಸಿಲದ್ದಗೆ ಹಾಗೂ ತುಂಬಿದ ಹೊಟ್ಟೆಯೊಂದಿಗೆ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರೇಕ್ಷಕರನ್ನು ಬಡಿದೆಬ್ಬಿಸುವ ಸಲುವಾಗಿ ಇದೀಗ ಘೋಷಣೆಗೊಂಡ ಫಲಿತಾಂಶ 84 ಅಂಕದೊಂದಿಗೆ ಕುಪ್ಪೆಟ್ಟಿ ಶಾಖೆಯು ಪ್ರಥಮ ಹಂತದಲ್ಲಿದ್ದು ದ್ವಿತೀಯ ಸ್ಥಾನವನ್ನು 76 ಅಂಕದೊಂದಿಗೆ ಉರುವಾಳು ಪದವು ಮುನ್ನಡೆಯುತ್ತಿದೆ. ಅದೇ ರೀತಿ ನೆಕ್ಕಿಲ್ ಶಾಖೆ 62 ಅಂಕವನ್ನು ತನ್ನ ಮಡಿಲಿಗೆ ಹಾಕಿಕೊಂಡಿದೆ. ಅದೇ ರೀತಿ 31 ಅಂಕದೊಂದಿಗೆ ಕನ್ಯಾರಕೋಡಿ, 28 ಅಂಕದೊಂದಿಗೆ ಪದ್ಮುಂಜ, 14 ಅಂಕದೊಂದಿಗೆ ಬೋವು ಶಾಖೆ, ಕಣಿಯೂರು ಹಾಗೂ ಬಟ್ಟಡ್ಕ ತಲಾ 3 ಅಂಕದೊಂದಿಗೆ ಮುನ್ನಡೆಯುತ್ತಿದೆ. ಸ್ಟೇಜ್ ಒಂದರಲ್ಲಿ ವೇದಿಕೆ ಒಂದರಲ್ಲಿ ಜೂನಿಯರ್ ವಿಭಾಗ ಬೇರಿ ಹಾಡು ಚೆಸ್ ನಂಬರ್ 236 236 on the stage. अस्सलाम वालेकुम ആരണ്ട് ആരാരനെ പൂവണ്ട് നഫ്സി നഫ്സി ചൊല്ലോ ബിലിയേ മശറ സബില് നൽമേഗ് കേൽ സുബ്ഹാനല്ലാഹ് നീ കാക്കല്ലാഹ് മുസ്തഖീമായ തേരുലാക്കല്ലാഹ് ആരഗ് ആരണ്ട് യാരാരോണൻ പോവണ്ട് നഫ്സി നഫ്സി ചൊല്ലോ ബിലിയേ മശറ സബില് നൽമേഗ് കേൽ സുബ്ഹാനല്ലാഹ് നീ കാക്കല്ലാഹ് മുസ്തഖീമായ തേരുലാക്കല്ലാഹ് ഒരു ചാന മേല് ഞാരത്തു കനല് കത്തുമ്പോ ആരണ്ടു സായ ഒരു ചാന മേല് ഞാരത്തു കനല് കത്തുമ്പോ ആരണ്ടു സായ റബ്ബുടെ കയ്യില് അർശുര തനല് അസൽ തേടുടെ ജീവാ റബ്ബുടെ കയ്യില് അസൽ തനല് അസൽ തേടുടെ ജീവാ അല്ലാഹ് നീ മാത്ര സായ ഓ അല്ലാഹ് നീ മാത്ര സായ ഉമ്മപ്പയില്ല അഞ്ഞായില്ല മക്കള ചിന്തമില്ല മക്കള ചിന്തമില്ല അരഗ് ആരുണ്ട് ആരാരോണന് പൂവണ്ട് നഫ്സി നഫ്സി ചൊല്ലോ ബിലിയേ മശറ സബില് നൽമേഗ് കേൽ സുബ്ഹാനല്ലാഹ് ഞങ്ങൾ കാക്കല്ലാഹ് മുസ്തഖീമായ തേരുലാക്കല്ലാഹ്. അസ്സലാമു അലൈക്കും. Next chess number 265 ಸೀನಿಯರ್ ವಿಭಾಗದ ಉರ್ದು ಭಾಷಣ ಮಸೀದಿ ಒಳಾಂಗಣದಲ್ಲಿ ನಡೆಯಲಿದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಚೆಸ್ ನಂಬರ್ 342 333 315 309 321 303. ಎಲ್ಲ ಸ್ಪರ್ಧಾರ್ಥಿಗಳು ಮಸೀದಿ ಒಳಾಂಗಣಕ್ಕೆ ತೆರಳಬೇಕು. ಸೀನಿಯರ್ ವಿಭಾಗ ಉರ್ದು ಭಾಷಣ ಮಸೀದಿ ಒಳಾಂಗಣದಲ್ಲಿ, ಅದೇ ರೀತಿ ವೇದಿಕೆ 2ರಲ್ಲಿ ಜನರಲ್ ವಿಭಾಗದ ಕನ್ನಡ ಟು ಇಂಗ್ಲಿಷ್ ಅನುವಾದ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾರ್ಥಿಗಳು ಗಮನಿಸಿ 437 418 411 401 433 423. അസ്സലാമു അലൈക്കും. സന്തോഷത്താനല്ലേ ഞങ്ങൾക്ക് ഇന്റെല്ല കുസിയല്ലേ ആരംഭ പൂന ബിരോ മദ് പടോര സദസല്ലേ യാ രാഹിമേ എപ്പോ സന്തോഷത്താക്ക് ഞങ്ങളോ കമ്പോലോ
ഇത് കേട്ട് റസൂലുള്ളാഹ് ചമ്മേ കോസിയായിട്ട് കുഞ്ചിൽ തട്ടായെടുത്ത് പയപ്പാട്ടി ആയിട്ട് മദീന പള്ളിയിലെ ഒരു മിമ്പർ ഹസ്സാൻ ബിനു സാബിത്ത് പാടോഗോ ബനൈത്ത് മെക്ക നബി പാടി പാടിയിട്ട് സഞ്ചാര തുടങ്ങുന്നു ആ ഭൂമി കാണുന്നു ആ മണ്ണ് എടുത്ത് ഒന്ന് മുത്തി മണക്കാണു പിരിശത്ത് കുഞ്ഞി മക്കളെ ഞങ്ങ എല്ലാരും ആ നബിരോ മദ്ഹ് പാടി ചെന്നു ഈമാൻ ശരിയാക്കാം സന്തോഷത്തോനാലല്ലേ ഞങ്ങൾക്ക് ഇന്ത്യല്ല കുസിയല്ലേ ആരംഭ പൂനബിരോ മദ്ഹ് പാടോ റസദസല്ലേ അസ്സലാമു അലൈക്കും. Next is number 247. ಜನರಲ್ ವಿಭಾಗದ ಕವನ ರಚನೆ. ಓಕೆ. അസ്സലാമു അലൈക്കും. കഅബകാനും കുതിയുണ്ട് കൽബിലുണ്ട് തമ്പുരാന് കഅബകാനും കുതിയുണ്ട് കൽബിലുണ്ട് തമ്പുരാന് മക്കത്ത് പോയെത്തുകൂ മസ്ജിദിൽ ഹറം കാണുകൂ അജറുൽ അസ്വദ് മുത്തുകൂ സംസം തന്നി കുടിക്കൂ മരിക്കടെ മുന്നൽ കഅബകാനും വിധിയേക് റബ്ബനാ മരിക്കടെ മുന്നലു കഅബ കാണും വിധിയേക് റബ്ബനാ കഅബ കാണും കൊതിയുണ്ട് കൽബിലുണ്ട് തമ്പുരാന് കഅബ കാണും കൊതിയുണ്ട് കൽബിലുണ്ട് തമ്പുരാന് മക്ക മദീന നന്ത് കാണ്ടോ ദുനിയാവുറ സർഗ അത് കാണ്ടോ കൊതിയുണ്ടു കണ്ണുക പല വർഷ ഞങ്ങ കാണ്ടോ കിനാവുരോ നോക്കുനി സഫറവ കാണുകു വിധി കൂട്ടുനി മനസ്സു കഷ്ടത്തോ ആക്യോ ഞങ്ങളോ ദോഷത്തോ കഅബത്തോ എದುരുലു ദുആ ചെയ്ത് മടങ്ങുകൂ മനസ്സ് ഹാജത്ത് തനി പാട്ടല്ലാ ഈ ഞങ്ങളെ ദുആനി കബൂലാക്കല്ലാ കഅബ കാണും കൊതിയുണ്ട് കൽബിലുണ്ട് തമ്പുരാന് കഅബ കാണും കൊതിയുണ്ട് കൽബിലുണ്ട് തമ്പുരാന് കഅബ കാണും കൊതിയുണ്ട് കൽബിലുണ്ട് തമ്പുരാന്. അസ്സലാമു അലൈക്കും. Next is number 219. അസ്സലാമു അലൈക്കും വറഹ്മത്തുള്ളാഹി വബറകാതുഹു. നാരിയത്ത് സലാത്ത് ചന്ത് നാ കിടന്നു നേരാ ജാവുണണ്ടോ കിനവുല് കണ്ടോ മുത്തു നബിയുടെ ജാറാ നാരിയത്ത് സലാത്ത് ചന്ത് നാ കിടന്നു നേരാ ജാവുണണ്ടോ കിനവുല് കണ്ടോ മുത്തു നബിയുടെ ജാറാ ഇഷാറായിട്ട് നാന് സ്വലാത്ത് ചൊന്ന് പരിപൂർണ നിലവ് പോലെ ചന്ദ്രത്തോ യാ റസൂലേ നാരിയത്ത് സലാത്ത് ചന്ത് നാ കിടന്നു നേരാ ജാവുണണ്ടോ കിനവുല് കണ്ടോ മുത്തു നബിയുടെ ജാറാ അബൂബക്കറും പിന്നെ ഉമർ ഖത്താബ് ഒട്ടു കിടന്നു മുത്തു നബിയുടെ മക്കാമ് അബൂബക്കറും പിന്നെ ഉമർ ഖത്താബ്
ഒട്ടു കിടന്നു മുത്തു നബിയുടെ മക്കാമ് ഹുജ്റത്ത് ഷരീഫ് കാണു ഭാഗ്യത്താള്ള ഹിജ്റ പോയ മണ്ണുകെത്തു വിധിക്കൊണള്ള ഹുജ്റത്ത് ഷരീഫ് കാണു ഭാഗ്യത്താള്ള ഹിജ്റ പോയ മണ്ണുകെത്തു വിധിക്കൊണള്ള നാരിയത്ത് സലാത്ത് ചന്ത് നാക്കിടന്നു നേരാ ജാവുണുണ്ടോ കിനവുൽ കണ്ടു മുത്തു നബിയുടെ ജാരാ ആരോളത്തോ മുത്തി സലാം ചെല്ലുകൂ ആശയേരിട് നേരെ കാണു തുടിച്ചിട് ആരോളത്തോ മുത്തി സലാം ചെല്ലുകൂ ആശയേരിട് നേരെ കാണു തുടിച്ചിട് മക്കാദീന കാണ്ടതേ പണക്കുയാള്ള ഹക്കായ ദീന് കാട്ടിയ നബിയുടെ കാട്ടി താങ്ങ നാരിയത്ത് സലാത്ത് ചന്ത് നാക്കിടന്നു നേരാ ജാവുണുണ്ടോ കിനവുൽ കണ്ടോ മുത്തു നബിയുടെ ജാരാ ഇഷാറായിത്ത് നാന് സ്വലാത്ത് ചൊമ്മ ചൊന്ന പരിപൂർണ നിലവ് പോലെ ചന്തത്തു യാ റസൂലേ നാരിയത്ത് സലാത്ത് ചന്ത് നാക്കിടന്നു നേരാ ജാമുണ്ടോ കിനവുൽ കണ്ടോ മുത്തു നബിയുടെ ജാരാ അസ്സലാമു അലൈക്കും ನೆಕ್ಸ್ಟ್ ಚೆಸ್ ನಂಬರ್ 229 ವೇದಿಕೆ ಒಂದರಲ್ಲಿ ಜೂನಿಯರ್ ವಿಭಾಗದ ಬೇರೆ ಹಾಡು ಸ್ಪರ್ಧೆ ನಡೆಯುತ್ತಿದೆ. ಇದಾದ ಬಳಿಕ ಸೀನಿಯರ್ ವಿಭಾಗದ ಊರ್ಬನ್ ಸ್ಪರ್ಧೆ ನಡೆಯಲಿದೆ. ಚೆಸ್ ನಂಬರ್ ಗಮನಿಸಿ 324 316 343 335 302 349. ಅದೇ ರೀತಿ ವೇದಿಕೆ 3ರಲ್ಲಿ ಜೂನಿಯರ್ ವಿಭಾಗದ ಕ್ವಿಜ್ ಸ್ಪರ್ಧೆ ನಡೆಯಲಿದೆ. ಚೆಸ್ ನಂಬರ್ 239 213 263 204 241 226 256 ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ವೇದಿಕೆ 3ಕ್ಕೆ ತಲುಪಬೇಕು. ಜನರಲ್ ವಿಭಾಗದ ಇಂಗ್ಲಿಷ್ ಟು ಕನ್ನಡ ಅನುವಾದಕ್ಕೆ ಚೆಸ್ ನಂಬರ್ 457 ನಾಜಿಮ್ ನೆಕಿಲ್, ಅದೇ ರೀತಿ 416 ಸಿದ್ದಿಕ್ ಬೌ ಆದಷ್ಟು ಬೇಗ ವೇದಿಕೆ 2ಕ್ಕೆ ತಲುಪಬೇಕು. ಅಸ್ಸಲಾಮು ಅಲೈಕುಂ. ಕಲಿಕಂಡ ಚಿರಿಕಂಡ ದುನಿಯಾವೇ ನಿರಿಕಂಡ ಅಲ್ಲಾಹು ನಂಗ್ ತಂಡ ಅದರ ನೀ ಮರಕಂಡ ಟಿವಿಗೆ ಮುನ್ನೋಲೋ കുത്തിരിപ്പുതേ കണ്ട സിനിമ സീരിയലും അതിരെ മേ നോക്കണ്ട അല്ലാഹു പടിപറ്റോ കാര്യത്തോ നീ മറക്കണ്ട ചന്തത്തോ കണ്ണില് വെറുതെതിരെ നോക്കണ്ട പഠിച്ചോണ്ടേ ദുനിയാലോ കൈ കാലോ നീട്ടകോ സൗഭാഗ്യ തന്നവൻ ലോകത്തെ റബ്ബല്ലേ അവനോഗോ മക്തൂബത്ത് നടത്താകോ മറക്കണ്ട അന്തും ശുക്രും ദിക്ർ ചൊല്ലെ പെനക്കൊണ്ട കളിക്കണ്ട ചിരിക്കണ്ട ദുനിയാവേ നിരിക്കണ്ട അല്ലാഹു ನಂಗ್ ತಂದ ಆದರೆ ನೀ ಮರಕಂಡ ಟಿವಿಗೆ ಮುನ್ನೋಲೋ ಕುತ್ತಿರಿಪ್ಪುದೇ ಕಂಡ ಸಿನಿಮಾ ಸೀರಿಯಲು ಆದರೆ ಮೇ ನೋಕಂಡ ಮಶಾರಿಲ್ ಬುಲ್ಬುಲ್ ಕಣ್ಣು ಗೆಡಕಿ കണ്ണൂരോ തന്നില് മനുഷ്യരിൽ എടുക്കണ്ട കളിക്കണ്ട ചിരിക്കണ്ട ദുനിയാവേ നിരിക്കണ്ട അല്ലാഹു ನಂಗ್ ತಂಡ ಆದರೆ ನೀ ಮರಕಂಡ ಟಿವಿಗೆ ಮುನ್ನೋಲೋ ಕುತ್ತಿರಿಪ್ಪುದೇ ಕಂಡ ಸಿನಿಮಾ ಸೀರಿಯಲು ಆದರೆ ಮೇ ನೋಕಂಡ. ಅಸ್ಸಲಾಮು ಅಲೈಕುಂ. ನೆಕ್ಸ್ಟ್ ಚೆಸ್ ನಂಬರ್ 258 ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತ ವಿಭಾಗದ ಸದಸ್ಯರು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಸೇವಕರು ಆದಂತಹ ಕಾಸಿಂ ಪತ್ಮುಂಜರ್ ಅವರು ಎಸ್ಎಸ್ಎಫ್ ಕುಪ್ಪೇಟೆ ಸೆಕ್ಟರ್ ಸಂಘಟಿಸಿದ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸೆಕ್ಟರ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. അസ്സലാമു അലൈക്കും. പണ്ട് പരിശുദ്ധ
ಬಂತು തുഫാർ സൈന്യത്താഹ കൊടും ആപത്ത് സദിക്കാണ്ട് ഹിജ്റ പോകും സ്ഥിതിയും ಬಂತು പരിശുദ്ധ ഹറമുറോ മുട്ട ಬಂತು യാസീൻ നബിയുള്ള അണ്ട് കേറിന്ത് പോരന്നു മണ്ണ് രണ്ട് മുട്ട പോനാಯ್ತು മൂത്തു നബിയുള്ള ഹിജായം ചെന്ത് ഖാത്തിം നബിയണ്ട് സുജൂദുലിന്ത് റബ്ബുറോ ಎದುರುಲೆಲ್ಲ ಬಾರಬುಟ್ಟುಂತು ಒಂಟೇರೋ ಚಿನ್ನ ಕರಲು ಕಲ್ತು ಗಿಟ್ಟಾರು നോക്കി ജാഹിരിങ്ങ പൊട്ടിച്ചിരിച്ചാറ് നേരായോ ദീനുകായിട്ട് മക്ക ബുട്ടുത്തു പുണ്യ മദീനത്ത് എത്തുകായിത്ത് വിഷത്തോ പാമ്പുങ്ങ ചൊമ്മ ഗുഹരുൽഗിന്ത് വിഷത്തോ പാമ്പുങ്ങ ചൊമ്മ ഗുഹരുൽഗിന്ത് തക്ഷണ ഗായ്ത്ത് സിദ്ദിഖ് തെരു കണ്ടിത്ത് തണ്ടോ കമീസറോ ಎಲ್ಲ കീരിന്ത് എല്ലാ പൊത്തും മണ്ണും മൂടകായിന്ത് ഒരു പൊത്ത് മാത്ര അണ്ട് പൊലിഞ്ഞിട്ടിന്ത് തണ്ടോ കാല് ബെരല് വെച്ച് മൂടിത്ത് മടിയില് നബിയുള്ള കിടന്നിട്ടിന്ത് പാമ്പു സിദ്ദീഖ് തങ്ങളുടെ ബെരല് കൊത്തിത്ത് നൊമ്പാല സദിക്കാണ്ട് കണ്ണുനൊരങ്ങിന്ത് ഒരു ബൊട്ടു തന്നീന ബിരോ മോത്തു പോന്നൊത്തു ಯಸ್ಸಾರೋ ಆಯೋ ನಬಿಗೆ ಎಲ್ಲ ತೆಂಗಿಂತು ಪುಣ್ಯ ತುಪ್ಪು ತನ್ನಿರೋ ಮರಂದಾಕಿತ್ತು ತಕ್ಷಣ ಗಾಯ್ತು ಸಿದ್ದಿಗೆ ತೆರು ಕಂಡಿತ್ತು ಸೌರ ಗುಹೆ ಬಿಟ್ಟು ಯಾತ್ರೆ ನೀನಿತ್ತು ತ್ವಾಲ ಅಲ್ ಬದ್ರು ಅರೈನ ಚಲ್ಡು ಆಬೈತು കുഞ്ഞി മക്കങ്ങ പാടി സ്വാഗതാക്കിത്ത് പണ്ട് പരിശുദ്ധ ഹദിമക്കത്ത് തോഹ റസൂലുള്ള കഷ്ടപ്പെട്ടുണ്ട് തുഫാർ സൈന്യത്തോഹ കൊടും ആപത്ത് സദിക്കാണ്ട് ഹിജ്റ പോകും സ്ഥിതിയും ಬಂತು ಅಸ್ಸಲಾಮು ಅಲೈക്കും ಜೂನಿಯರ್ ವಿಭಾಗದ ಬೇರಿ ಹಾಡಿನ ಕೊನೆಯ ಸ್ಪರ್ಧಾರ್ಥಿ ಚೆಸ್ ನಂಬರ್ 205 ಇದಾದ ಬಳಿಕ ವೇದಿಕೆ ಒಂದರಲ್ಲಿ ಸೀನಿಯರ್ ವಿಭಾಗದ ಉರ್ದು ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಚೆಸ್ ನಂಬರ್ 324 316 343 335 302 349 ಆದಷ್ಟು ಬೇಗ ಸ್ಪರ್ಧಾರ್ಥಿಗಳು ಗ್ರೀನ್ ರೂಮ್ ಅಲ್ಲಿ ತಯಾರಾಗಬೇಕು. ಅದೇ ರೀತಿ ಮಸೀದಿ ಒಳಾಂಗಣದಲ್ಲಿ ಸೀನಿಯರ್ ವಿಭಾಗದ ಉರ್ದು ಭಾಷಣ ನಡೆಯಲಿದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಚೆಸ್ ನಂಬರ್ 342 333 315 309 321 303 ಆದಷ್ಟು ಬೇಗ ಮಸೀದಿ ಒಳಾಂಗಣಕ್ಕೆ ತೆರಳಬೇಕು. अस्सलाम वालेकुम നാരിയത്തു സലാത്ത് ചന്ത് നാക്കിടന്നു നേരോ ജാവുനണ്ടോ കിനൗൽ കണ്ടോ മുത്തുനെ ബീടു ജാരാ നാരിയത്തു സലാത്ത് ചന്ത് നാക്കിടന്നു നേരോ ജാവുനണ്ടോ കിനൗൽ കണ്ടോ മുത്തുനെ ബീടു ജാരാ ഇഷാരാ ആಯ್ತು ನಾನು സലാത്ത് ചമ്മ ചന്ത് പരിപൂർണ നിലവ് പോലെ ചന്ദത്തോ യാ റസൂലേ നാരിയത്ത് സലാത്ത് ചന്ത് നാക്കിടന്നു നേരോ ജാവുനണ്ടോ കിനൗൽ കണ്ടോ മുത്തുനെ ബീടു ജാരാ
അബൂബക്കറും പിന്നെ ഉമർ ഖത്താബ് ഒട്ടു കിടന്നു മുത്തുനബിയുടെ മക്കാമ്. അബൂബക്കറും പിന്നെ ഉമർ ഖത്താബ് ഒട്ടു കിടന്നു മുത്തുനബിയുടെ മക്കാമ്. ഉജ്റത്തെ ശരീഫ് കാണോ ഭാഗ്യത്താല്ല, ഹിജ്റ പോയ മണ്ണിಗೆ തകുബിദിക്കോനല്ല, ഹിജ്റ പോയ മണ്ണിಗೆ തകുബിദിക്കോനല്ല. നാരിയത്ത് സലാത്ത് ചന്ത് നാ കിടന്നു നേരോ ജാവുനുണ്ടോക്കി നൗൽ കണ്ട മുത്തുനബിയുടെ ജാര. ആരോളത്തോ മുത്തിസലാം ചൊല്ലകൂ ആസയേരിട് നേരെ കാനത്തൊടിച്ചിട്. ആരോളത്തോ മുത്തിസലാം ചൊല്ലകൂ ആസയേരിട് നേരെ കാനത്തൊടിച്ചിട്. മക്ക മദീന കാണ്ടതപ്പ നക്ക് യാ അല്ലാഹ്, അക്കയദീൻ കാട്ടിയ നബിരോ കാട്ടി താല്ല. മക്ക മദീന കാണ്ടതപ്പ നക്ക് യാ അല്ലാഹ്, അക്കയദീൻ കാട്ടിയ നബിരോ കാട്ടി താല്ല. നാരിയത്ത് സലാത്ത് ചന്ത് നാ കിടന്നു നേരോ ജാവുനുണ്ടോക്കി നൗൽ കണ്ടോ മുത്തുനബിയുടെ ജാര. ഇശാര ആಯ್ತು ನಾನು സലാത്ത് ചന്ത ചന്ത് പരിപൂർണ നിലവ് പോലെ ചന്ദത്തോ യാ റസൂലേ. നാരിയത്ത് സലാത്ത് ചന്ത് നാ കിടന്നു നേരോ ജാവുനുണ്ടോക്കി നൗൽ കണ്ടോ മുത്തുനബിയുടെ ജാര. ಅಸ್ಸಲಾಮು ಅಲೈಕುಂ. ಇಲ್ಲಿಗೆ ಜೂನಿಯರ್ ವಿಭಾಗದ ಬೇರಿ ಹಾಡ್ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಇನ್ನು ವೇದಿಕೆ ಒಂದರಲ್ಲಿ ಸೀನಿಯರ್ ವಿಭಾಗದ ಉರ್ದು ನಾಯಕ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾರ್ಥಿಗಳು 335, 324, 302, 349, 343, 316. ವೇದಿಕೆ 3ರಲ್ಲಿ ಜೂನಿಯರ್ ವಿಭಾಗದ ಸೈನ್ಸ್ ಮಾಡೆಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ ಚೆಸ್ ನಂಬರ್ 226, 251, 204, 239, 267, 215. ವೇದಿಕೆ 3 ಜೂನಿಯರ್ ವಿಭಾಗ ಸೈನ್ಸ್ ಮಾಡೆಲ್. ವೇದಿಕೆ 3ರಲ್ಲಿ ಜೂನಿಯರ್ ವಿಭಾಗ ಸೈನ್ಸ್ ಮಾಡೆಲ್ ಸ್ಪರ್ಧೆ ಚೆಸ್ ನಂಬರ್ 226, 251, 204, 239, 267, 215. ನೆಕ್ಕಿಲ್ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ರಮಲಾನ್ ರವರನ್ನು ವೇದಿಕೆಗೆ ಪ್ರೀತಿಪೂರ್ವಕ ಆಹ್ವಾನಿಸುತ್ತಿದ್ದೇವೆ.